Come to Uncut with Shiva podcast. Thanks for having me. So, so wanted to know what's your initial struggle, when you moved to UK to pursue your post graduation. ಸೊ ನಾನು ಬೆಂಗಳೂರಲ್ಲಿ ನನ್ನ ಗ್ರ್ಯಾಜುಯೇಷನ್ ಮುಗಿಸಿ ನಾನು ಯು ಕೆಗೆ ಬಂದಿದ್ದು ಅಬೌಟ್ 20-21 years ago. ಸೊ 2004 ಬಂದಿದ್ದು. ಸೊ ದ್ಯಾಟ್ ವಾಸ್ ಅ ಟೈಮ್ when there was a big influx of medical graduates from India coming to the UK. ಸೊ ನನ್ನ ಬ್ಯಾಚು ಪ್ಲಸ್ ನನ್ನ ಸೀನಿಯರ್ ಬ್ಯಾಚಿಂದನೇ ಆಲ್ಮೋಸ್ಟ್ ಅರ್ಧಕ್ಕರ್ಧ ಬ್ಯಾಚು ಯು ಕೆಗೆ ಬಂದುಬಿಟ್ಟಿದ್ರು. ಆವಾಗ ನಮ್ಮ ಇಂಡಿಯಾಲಿ ಸಿಸ್ಟಮ್ ಹೆಂಗಿತ್ತು ಅಂದರೆ ದೇವರ್ ನಮಗೆಲ್ಲ 3 ಆಪ್ಷನ್ಸ್ ಇತ್ತು. MBBS ಮುಗಿಸ್ದ ಆಮೇಲೆ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಪರ್ಸ್ಯೂ ಮಾಡಬೇಕಾದ್ರೆ 3 ಆಪ್ಷನ್ಸ್ ಇತ್ತು. ಫಸ್ಟ್ ಆಪ್ಷನ್ ಈಸ್ ಅಲ್ಲೇ ಬೆಂಗಳೂರಲ್ಲಿ ಉತ್ಕೊಂಡು ಎಂಟ್ರೆನ್ಸ್ ಎಕ್ಸಾಮ್ಸ್ ಪ್ರಿಪೇರ್ ಹಾಕ್ಕೊಂಡು ಯು ಕ್ಯಾನ್ ಅಪ್ಲೈ ಫಾರ್ PG ಸೀಟ್ ಅಂತ. ಬಟ್ ಆ ಸಿಸ್ಟಮ್ ಹೆಂಗೆ ಅಂದರೆ ನಿಮ್ಮದು ರ್ಯಾಂಕಿಂಗ್ ಪ್ರಕಾರ ನಿಮ್ಗೆ ಬೇಕಾಗಿರೋ ಸ್ಪೆಷಾಲಿಟಿ ಸಿಗ್ತಾ ಇರಲಿಲ್ಲ. ಸೊ ಬೇಕಂದರೆ ನೀವು ಯು ಹ್ಯಾವ್ ಟು ರ್ಯಾಂಕ್ ವೆರಿ ಹೈ, ಅವಾಗ ನಿಮ್ಗೆ ಬೇಕಾಗಿರೋ ಸ್ಪೆಷಾಲಿಟಿ ಸಿಗೋದು. ಇಲ್ಲ ಅಂದರೆ ಯಾವ ಸ್ಪೆಷಾಲಿಟಿ ಸಿಗುತ್ತೋ ಅದರಲ್ಲಿ ನೀವು ಪರ್ಸ್ಯೂ ಮಾಡಬೇಕಾಗ್ತಿತ್ತು. ಆ ಥರ ಇತ್ತು ನಮ್ಮ ಸಿಸ್ಟಮ್ ಆವಾಗ. ಸೆಕೆಂಡ್ ಆಪ್ಷನ್ ಇತ್ತು ಏನಂದರೆ ಎಕ್ಸಾಮ್ಸ್ ಮತ್ತೆ ಬರೆಯೋದು, ಆಮೇಲೆ US ಹೋಗೋದು. ಇಲ್ಲ ಥರ್ಡ್ ಆಪ್ಷನ್ ವಾಸ್ ಎಕ್ಸಾಮ್ಸ್ ಬರೀ UK ಬಾ ಅಂತ. ಸೊ US ಆಪ್ಷನ್ನು ನೀವು ಒಂದು ಎಕ್ಸಾಮ್ ಆಮೇಲೆ 1 ವರ್ಷ ಕಾದ್ಬಿಟ್ಟು ಸೆಕೆಂಡ್ ಎಕ್ಸಾಮ್ ಬರೆದು ಆಮೇಲಿಂದ ವೀಸಾ ಸಿಗೋದು ತುಂಬ ಕಷ್ಟ ಇರೋದು USಗೆ. ಸೊ ಹಾಗಾಗಿ ದ್ಯಾಟ್ ವಾಸಂಟ್ ಅ ವೆರಿ ಫೀಸಿಬಲ್ ಆಪ್ಷನ್ ಫಾರ್ ಮೆನಿ ಆಫ್ ಅಸ್. ಸೊ ನಮ್ಮ ಗ್ರೂಪಲ್ಲಿ ಏನು ಮಾಡಿದ್ವಿ ಅಂದರೆ ಅರ್ಧಕ್ಕರ್ಧ ಜನ ವಿ ಥಾಟ್ UK ಇಸ್ ಅ ಬೆಟರ್ ಆಪ್ಷನ್. ಹೆಂಗಿತ್ತು ಅಂದರೆ ಅವಾಗ UK ಬರಬೇಕಾದ್ರೆ 2 ಎಕ್ಸಾಮ್ ನೀವು ಇಂಡಿಯಾಲಿ ಬರೆದು 1 ಎಕ್ಸಾಮ್ ಇಲ್ಲಿ ಬಂದು ಬರೆದು ಆ ಎಕ್ಸಾಮ್ ಕ್ಲಿಯರ್ ಆದರೆ ಜಾಬ್ಸ್ಗೆ ಅಪ್ಲೈ ಮಾಡಬೇಕು. ಸೊ ಜಾಬ್ಸ್ ಅಪ್ಲೈ ಮಾಡಿ ಜಾಬ್ ಸಿಕ್ತು ಅಂದರೆ ದ್ಯಾಟ್ ಈಸ್ ಹೌ ಯು ಸ್ಟಾರ್ಟ್ ಯುವರ್ ಪೋಸ್ಟ್ ಗ್ರ್ಯಾಜುಯೇಷನ್. ಜಾಬ್ ಮಾಡಿಕೊಂಡೇ ನೀವು ಓದ್ಕೊಂಡು ಎಕ್ಸಾಮ್ ಬರೆದು ದೆನ್ ಯು ಫಿನಿಶ್ ಯು ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಿತ್ತು. ಸೊ ಹಾಗಾಗಿ ವಿ ಆಲ್ ಟುಕ್ ದ ಥರ್ಡ್ ಆಪ್ಷನ್. ನಾನು ಅವಾಗ UK ಬಂದಿದ್ದೆ. ಸೊ ಒಂದು ಜಾಬ್ಗೆ ಅವಾಗ ಅಟ್ಲೀಸ್ಟ್ ಒಂದು 1500 ಅಪ್ಲಿಕೇಶನ್ಸ್ ಬರೋದು. ಸೊ ತುಂಬಾ ಕಾಂಪಿಟೇಷನ್ ಅದು. ಅದರಲ್ಲಿ ನಾವುಗಳು ಬರೀ MBBS ಮುಗಿಸ್ಬಿಟ್ಟು ಬಂದಿದ್ವಿ. ಬಟ್ ನಮ್ಮ ಜೊತೆಗೆ ಎಷ್ಟೊಂದು ಜನ MD ಮುಗಿಸಿರೋರು, MS ಮುಗಿಸಿರೋರು, ಇನ್ನೂ ಫರ್ದರ್ ಸ್ಪೆಷಲೈಸೇಷನ್ ಮಾಡಿರೋರು, ಅವರು ಎಲ್ಲ ಬಂದು ಅಪ್ಲೈ ಮಾಡ್ತಾಯಿದ್ರು. ಸೊ ಹಾಗಾಗಿ ಜಾಬ್ ಮಾರ್ಕೆಟ್ ವಾಸ್ ವೆರಿ ವೆರಿ ಟಫ್ ಆ್ಯಂಡ್ ವೆರಿ ವೆರಿ ಕಾಂಪಿಟೇಟಿವ್ ನಾನು ಬಂದಾಗ. ಸರ್, ಈ ಥರ ನೀವು ಮೂವ್ ಆದಮೇಲೆ ವಾಟ್ ವಾಸ್ ಯುವರ್ ಬಿಗ್ಗೆಸ್ಟ್ ಕಲ್ಚರಲ್ ಚಾಲೆಂಜಸ್ ವಿಚ್ ಯು ಫೇಸ್ಡ್? ಸೊ ಇವಾಗ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ ಬಂದಾಗ ಅದರಲ್ಲೂ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಬಂದಾಗ ಕಲ್ಚರಲ್ ವೇರಿಯೇಷನ್ಸ್ ಬರೋದು ತುಂಬಾ ಸಹಜ. ನನಗೆ ಅನಿಸಿದ್ದು ಕಲ್ಚರಲ್ ಒಂದು ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಅನಿಸಿದ್ದು ಅಂದರೆ ಹೈರಾರ್ಕಿ ಇನ್ ದ ಸಿಸ್ಟಮ್. ಸೊ ನೀವಾಗ ಇಂಡಿಯಾಲಿ ನೋಡಿದ್ರೆ ಮೊದಲಿಂದನೂ ಟ್ರೆಡಿಷ್ನಲಿ ಡಾಕ್ಟರ್ಸ್ನ ದೇ ಪುಟ್ ದೆಮ್ ಆನ್ ದ ಪೆಡೆಸ್ಟಲ್. ಸೊ ಡಾಕ್ಟರ್ಸ್ ಅಂದರೆ ತುಂಬಾ ರೆಸ್ಪೆಕ್ಟು. ಯಾರು ಇವಾಗ ನಾವುಗಳು ಅಷ್ಟೇ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾಗ ನಮ್ಮ ಟೀಚರ್ಸ್ನೆಲ್ಲ ಸರ್ ಇಲ್ಲ ಮೇಡಮ್ ಅಂತ ಕರಿತಿದ್ವಿ, ಯಾರು ಹೆಸರಿಂದ ಕರಿತಾನೆ ಇರಲಿಲ್ಲ. ಪ್ಲಸ್ ನರ್ಸ್ಗಳು ಕೂಡ ಡಾಕ್ಟ್ರೇ ಅಂತ ಕರೆಯೋರು. ನಾವು ಮೆಡಿಕಲ್ ಸ್ಟೂಡೆಂಟ್ ಆದ್ರೂ ಕೂಡ ನಮಗೆ ಡಾಕ್ಟ್ರೇ ಅಂತ ಕರೆಯೋರು. ಪೇಷಂಟ್ಸ್ ಕೂಡ ಡಾಕ್ಟ್ರೇ ಅಂತ ಕರೆಯೋರು, ಯಾರು ನಮ್ಮ ಹೆಸರು ಕರೆಯೋದಿಲ್ಲ. ಸೊ ಬಟ್ ಇಲ್ಲಿ UK ಬಂದ ಆಮೇಲೆ ಫಸ್ಟ್ ಥಿಂಗ್ ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂದರೆ ಇಲ್ಲಿ ಹೈರಾರ್ಕಿ ಅನ್ನೋದೇ ಇಲ್ಲ. ಎವ್ರಿ ಒನ್ ಈಸ್ ಈಕ್ವಲ್. ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ನೀವು ಕನ್ಸಲ್ಟೆಂಟ್ ಆಗಲಿ, ಸೀನಿಯರ್ ಕನ್ಸಲ್ಟೆಂಟ್ ಆಗಿರಲಿ, ಯಾರ ನರ್ಸನ್ನ ಆಗಿರಲಿ, ಇಲ್ಲ ಎನಿ ಅದರ್ ಪ್ರೊಫೆಷ್ನಲ್ ವಿದಿನ್ ದ ಹಾಸ್ಪಿಟಲ್ ಸಿಸ್ಟಮ್ ಆಗಲಿ, ಎಲ್ಲರನ್ನೂ ಒಂದೇ ಥರ ನೋಡೋದು, ಎಲ್ಲರನ್ನೂ ಫಸ್ಟ್ ನೇಮಿಂದಲೇ ಕರೆಯೋದು ಇಲ್ಲಿ. ಪ್ಲಸ್ ಇನ್ಫ್ಯಾಕ್ಟ್ ಇವಾಗ ಏನಂದರೆ ನಮಗೆ ಬ್ಯಾಡ್ಜ್ ಬೇರೆ ಕೊಟ್ಟಿದ್ದಾರೆ, ಅದರಲ್ಲಿ ನಂದು ಫಸ್ಟ್ ನೇಮ್ ಅನೂಪ್ ಅಂತ ಬರುತ್ತೆ. ಸೊ ಎಲ್ಲರೂ ನನ್ನನ್ನು ಅನೂಪ್ ಅಂತಲೇ ಅಡ್ರೆಸ್ ಮಾಡೋದು. ನರ್ಸ್ ಆಗಲಿ, ಸ್ಟೂಡೆಂಟ್ ಆಗಲಿ, ಇಲ್ಲ ಯಾರಾದರೂ ಹಾಸ್ಪಿಟಲ್ ಕೆಲಸ ಮಾಡೋರಾಗಲಿ, ಇಲ್ಲ ಪೇಷಂಟ್ಗಳಾಗಲಿ ಅನೂಪ್ ಅಂತ ನಾನು ಹೆಸರು ಕರೆಯೋದು ನನಗೆ. ಸೊ ಈ ಹೈರಾರ್ಕಿ ನನಗೆ ಒಂಥರ ಕ್ವೈಟ್ ಫ್ಯಾಸಿನೇಟಿಂಗ್ ಅನ್ನಿಸ್ತು ಅಲ್ಲಿಂದ ಇಲ್ಲಿ ಕಂಪೇರ್ ಮಾಡೋದಕ್ಕೆ. ಇಂಡಿಯಾದಲ್ಲಿ ಅಂದರೆ ದೇ ವಿಲ್ ಅಡ್ರೆಸ್ ಯು ಆಸ್ ಎ ಡಾಕ್ಟ್ರೇ ಅಂತ ಡಾಕ್ಟ್ರೇ ಅದೊಂದು ಟಿಪಿಕಲ್ ವರ್ಡ್ ಅದು ಡಾಕ್ಟರ್. ಓಕೆ. ಸರ್, ನಿಮ್ಮ ಅರ್ಲಿ ಡೇಸಲ್ಲಿ ವೆನ್ ಯು ಮೂವ್ ಟು UK, ಬ್ಯಾಲೆನ್ಸಿಂಗ್ ಯುವರ್ ಸ್ಟಡೀಸ್ ಮತ್ತು ಯುವರ್ ಫೈನಾನ್ಸಸ್, ಅಫ್ಕೋರ್ಸ್ ಬೇರೆ ಕಂಟ್ರಿಗೆ ಮೂವ್ ಆಗ್ತಾ ಇದ್ದಾರೆ ಅಂದರೆ ಇಟ್ ಈಸ್ ನಾಟ್ so easy. Is it very easy for you to tackle those challenges? ಸೊ ನಾವು ಬರಬೇಕಾದ್ರೆ ಎಲ್ಲರೂ UK ಬರಬೇಕಾದ್ರೆ ಎಲ್ಲರೂ ಒಂದು ಪರ್ಸ್ನಲ್ ಲೋನ್ ಇದೆ, ಎಜುಕೇಷನ್ ಲೋನ್ ತೊಗೊಂಡು ಬರ್ತಾರೆ. ಸೊ ಸಮಯ ಲೈಕ್ 3 or 4 lakhs ಕನ್ವರ್ಟ್ ಮಾಡಿದ್ರೆ ಇಲ್ಲ ಅರೌಂಡ್ 3,000-4,000 pounds ಅಷ್ಟು ಇಟ್ಕೊಂಡು ಇಲ್ಲಿ ಬರ್ತೀವಿ. ಟ್ರಾವೆಲರ್ಸ್ ಚೆಕ್ಕಲ್ಲಿ ತೊಗೊಂಡು ಬರ್ತಿದ್ವಿ. ಸೊ ಬರೋಕ್ಕಿಂತ ಮುಂಚೆನೇ ನಾವು ಒಂದು ಇಲ್ಲಿ ಕೋರ್ಸ್ ಪ್ರೊವೈಡರ್ ಇರ್ತಾರೆ. ಸೆಕೆಂಡ್ ಎಕ್ಸಾಮ್ ಬಂದು ಬರಿಬೇಕಲ್ಲ, ಆ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಅಲ್ಲಿ ಕೋರ್ಸ್ ಪ್ರೊವೈಡರ್ಸ್ ಇರ್ತಾರೆ. ನಾವು ಅಲ್ಲಿಂದನೇ ಇಂಡಿಯಾದಿಂದನೇ ಬುಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಅವರು ಅಕಾಮಿಡೇಷನ್ ಪ್ರೊವೈಡ್ ಮಾಡ್ತಾರೆ, ಪ್ಲಸ್ 4 weeks ತನಕ ಟ್ರೈನಿಂಗ್ ಕೊಡ್ತಾರೆ. ಸೊ ಅದೆಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡು ಬರ್ತಿದ್ವಿ.
ಸೊ ಆ 4 ವೀಕ್ಸ್ ಆದಮೇಲೆ ನೀವು ಎಕ್ಸಾಮ್ ಕೊಟ್ಟಾದಮೇಲೆ ಯು ಆರ್ ಆನ್ ಯುವರ್ ಓನ್. ಸೊ ನೀವೇ ಅಕಾಮಿಡೇಷನ್ ಹುಡ್ಕೋಬೇಕು, ಪ್ಲಸ್ ನಿಮ್ಮದೇ ಊಟ ತಿಂಡಿ ಎಲ್ಲ ನೀವೇ ನೋಡ್ಕೋಬೇಕು. ಪ್ಲಸ್ ನಮ್ಮದು ಎಕ್ಸಾಮ್ ರಿಸಲ್ಟ್ ಬರೋದಕ್ಕೆ ಅರೌಂಡ್ 4 to 6 ವೀಕ್ಸ್ ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಎವ್ರಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿರೋ ಕನ್ಸಲ್ಟೆಂಟ್ಸ್ ಮೀಟ್ ಮಾಡಿ ನಮ್ಮ ಸಿ ವಿ ಕೊಡ್ತಾಯಿದ್ವಿ. ಈ ಥರ ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಜಾಬಲ್ಲಿ ಅಪ್ಲೈ ಮಾಡೋದಕ್ಕೆ, ಪ್ಲೀಸ್ ಏನಾದ್ರು ಆಫರಿಂಗ್ ಇದ್ದರೆ ನಮ್ಗೆ ಕೊಡಿ. ಇಲ್ಲಾಂದರೆ ಅಬ್ಸರ್ವರ್ಶಿಪಲ್ಲಿ ಅಟ್ಯಾಚ್ಮೆಂಟ್ ಅಂತ ಕೇಳ್ತಿದ್ವಿ, ಅದೊಂಥರ ಆನರರಿ ಜಾಬ್. ಸೊ ಅದರಲ್ಲಿ ಏನಂದರೆ ನಾವು ಬೆಳಗ್ಗೆ ಹೋಗಿ ಕನ್ಸಲ್ಟೆಂಟ್ ಜೊತೆ ವಾರ್ಡ್ ರೌಂಡ್ ಮಾಡೋದು, ಕ್ಲಿನಿಕ್ಸ್ ಮಾಡೋದು, ಇಲ್ಲ ಪೇಷಂಟ್ ಜೊತೆ ಡಿಸ್ಕಷನ್ ಮಾಡೋದು, ಟೀಚಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗ್ತಿದ್ವಿ. ಅದು ನಮ್ಮ ಇಂಟ್ರೆಸ್ಟಲ್ಲೇ ಹೋಗಿ ನಮ್ಮ ಖರ್ಚಲ್ಲೇ ಹೋಗಿ ಮಾಡೋವಂಥದ್ದು. ಅದು ಅದರಿಂದ ಸ್ಟೈಫಂಡ್ಸ್ ಥರ ಇಲ್ಲ, ಆ ಥರ ಏನೂ ಇರ್ತಾ ಇರಲಿಲ್ಲ. ಸೊ ಅಬ್ಸರ್ವರ್ಶಿಪ್ ಅಂದರೆ ಆವಾಗ ನಮಗೆ ಆ ಕನ್ಸಲ್ಟೆಂಟ್ಸ್ಗೆ ಗೊತ್ತಾಗೋದು, ಓ ಈಸ್ ಇಂಟ್ರೆಸ್ಟೆಡ್ ಇನ್ ದ ಜಾಬ್. ಸೊ ಕೀನೆಸ್ ತೋರಿಸಿದ್ದಾರೆ, ಈಗರ್ನೆಸ್ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಜಾಬ್ ಬಂದಾಗೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡೋಣ, ಜಾಬ್ ಕೊಡೋಣ ಅಂತ ಆ ಐಡಿಯಲ್ಲಿ ಹೋಗ್ತಾ ಇದ್ವಿ. ಮೋಸ್ಟ್ ಆಫ್ ಟೈಮ್ಸ್ ಆಮೇಲೆ 6 ಮಂತ್ಸ್ ಅಷ್ಟೇ ಇರೋದು ವೀಸಾ. ಸೊ ದ ಐಡಿಯಾ ವಾಸ್ ಈ 6 ಮಂತ್ಸ್ ಒಳಗಡೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು ಈ ಥರ ಅಟ್ಯಾಚ್ಮೆಂಟ್ ಇಲ್ಲ ಅಬ್ಸರ್ವರ್ಶಿಪ್ ಮಾಡಿಕೊಂಡು ನೀವು ಒಂದು ಕೆಲಸ ಹುಡುಕೋಬೇಕು ಅಂತ. ಬಟ್ ಕೆಲವೊಂದು ಸತೆ ನನಗೂ ಹಂಗೆ ಆಯಿತು. 6 ಮಂತ್ಸ್ ಆಗೋ ತನಕ ನನಗೆ ಏನೂ ಕೆಲಸನೇ ಸಿಕ್ಕಿರಲಿಲ್ಲ. ಸೊ ಮನೆಯಿಂದ ತಂದಿದ್ದು ಫಂಡ್ಸ್ ಎಲ್ಲ ಖಾಲಿ ಆಗ್ತಾಯಿತ್ತು. ಸೊ ಮನೆಯಿಂದ ಕೇಳಿದ್ರೆ ವಾಪಸ್ ಕಳಿಸಿರೋರು, ಬಟ್ ನಮ್ಗೆ ಕೇಳೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ಗಳೆಲ್ಲ ಲಕ್ಕಿಲಿ ನಂದು ಒಂದು 3-4 ಜನ ಫ್ರೆಂಡ್ಸ್ ಆಗಲೇ ಕೆಲಸದಲ್ಲಿದ್ದರು. ಸೊ ಅವ್ರ ಜೊತೆ ಇದ್ಕೊಂಡು ಅವ್ರ ಹತ್ರ ಏನೋ ದುಡ್ಡು ಬೋರ್ ಮಾಡಿಕೊಂಡು ಸೊ ನಾನು ಈ ಥರ ಅಟ್ಯಾಚ್ಮೆಂಟು ಅಬ್ಸರ್ವರ್ಶಿಪ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಒಂದ್ಸತೆ ಕೆಲಸ ಸಿಕ್ಕಿದ ಆಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ. ಸೊ 1-2 ತಿಂಗಳಲ್ಲೇ ಯು ಕ್ಯಾನ್ ಪೇ ಆಫ್ ಯುವರ್ ಎಜುಕೇಷನ್ ಲೋನ್, ಪರ್ಸನಲ್ ಲೋನ್ ಎಲ್ಲ ತೀರಿಸ್ಕೊಂಡ್ಬಿಡ್ಬೋದಾಗ್ತಿತ್ತು. Was there any time, you felt of giving up and, thinking on going back to your place and, ಹೆಂಗಿದ್ರು you have completed your studies. ಸೊ ಅಲ್ಲೋದ್ರೂ ನಾನು ಏನಾದರೂ ಮಾಡ್ಬೋದು ಅನ್ನೋ ಒಂದು ಥಾಟ್ಸ್ ಏನಾರ ಬಂದಿತ್ತು, ಲೈಕ್ ಗಿವಿಂಗ್ ಅಪ್ ಆ್ಯಂಡ್ ಗೋಯಿಂಗ್ ಬ್ಯಾಕ್? ಬಂದಿರ್ತು, ತುಂಬ ಸತಿ ಬಂದಿತ್ತು. ಫ್ರ್ಯಾಂಕಾಗಿ ಹೇಳ್ಬೇಕಾದ್ರೆ ತುಂಬ ಸತಿ ಬಂದಿತ್ತು. ಯಾಕಂದರೆ ಫಸ್ಟ್ ಬಂದಾಗಲೇ ನಾನು ಮಾರ್ಚಲ್ಲಿ ಬಂದಿದ್ದೆ. ಮಾರ್ಚಲ್ಲಿ ಬಂದು ಕಾರ್ಡಿಫಲ್ಲಿ ಲ್ಯಾಂಡ್ ಆಗಿದೆ. ಆವಾಗ ಟೆಂಪ್ರೇಚರ್ ವಾಸ್ 3-4 ಡಿಗ್ರೀಸ್. ಸೊ ಲೈಫಲ್ಲಿ ಫಸ್ಟ್ ಟೈಮ್ 3-4 ಡಿಗ್ರೀಸ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಗಿತ್ತು. ನಾನು ಬೆಂಗಳೂರಲ್ಲಿ 3 ಡಿಗ್ರಿಯಿಂದ 3 ಡಿಗ್ರಿ ಬಂದಿದ್ದು. ಕರೆಕ್ಟ್. ಅವಾಗ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಬಟ್ ಸ್ಟಾರ್ಟಿಂಗ್ ಬಂದಾಗ ಇವೆಲ್ಲ ಗೊತ್ತಿತ್ತು, ಈ ಥರ ಅಡ್ಜಸ್ಟ್ ಆಗಬೇಕು ಅಂತ. ಬಟ್ ಒಂದು 2-3 ಮಂತ್ಸ್ ಆಮೇಲೆ ಫ್ರಸ್ಟ್ರೇಷನ್ ವಾಸ್ ವೆರಿ ಹೈ. ಬಿಕಾಸ್ ಎಕ್ಸಾಮ್ ಕ್ಲಿಯರ್ ಆಯಿತು, ಪ್ಲಸ್ ಜಾಬ್ಸ್ ಹೋಗ್ತಾ ನಾನು ವೇಲ್ಸಲ್ಲಿ ಇರೋ ಪ್ರತಿಯೊಂದು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ. ನಾನು ಪ್ರತಿಯೊಂದು ಕನ್ಸಲ್ಟೆಂಟ್ ಮೀಟ್ ಮಾಡಿ ನಾನು ಸಿ ವಿ ಕೊಟ್ಬಿಟ್ಟು ಬಂದಿದ್ದೆ ವೇಲ್ಸಲ್ಲಿ. ಸೊ ಅಂದ್ರೇನೂ ಯಾವುದು ಇಂಟರ್ವ್ಯೂಸ್ ಕರೆದಿರಲಿಲ್ಲ, ಯಾವುದು ಶಾರ್ಟ್ ಲಿಸ್ಟಿಂಗ್ ಆಗಿರಲಿಲ್ಲ. ಸೊ ಅರೌಂಡ್ 3-4 ಮಂತ್ಸ್ ಇನಿಷಿಯಲಿ ತುಂಬಾ ಫ್ರಸ್ಟ್ರೇಷನ್ ಆಗ್ತಾಯಿತ್ತು. ಆವಾಗ ಅಂದ್ಕೋತಾ ಇದ್ದೆ, ನಾವು ವಾಪಸ್ ಹೋಗಬೇಕು, ಇದೇನು ಸಿಗ್ತಾಯಿಲ್ಲ, ತುಂಬಾ ಬರೋದು. ಇನ್ಫ್ಯಾಕ್ಟ್ ನಾನು ಎಕ್ಸಾಮ್ ರಿಸಲ್ಟ್ಸ್ ಕಾಯ್ತಿರ್ಬೇಕಾದ್ರೂ ನನಗೆ ಹೆಂಗಾಗೋಗ್ಬಿಟ್ಟಿತ್ತು ಅಂದರೆ, ನಾನು ಎಕ್ಸಾಮಲ್ಲಿ ಪಾಸ್ ಆಗದೆ ಇರಲಿ, ಅವಾಗ ಡೆಫಿನೆಟಾಗಿ ವಾಪಸ್ ಹೋಗ್ಬಿಡ್ತೀನಿ. ಸೊ ನಿಮ್ಗೆ ರೀಸನ್ ಇರುತ್ತೆ ಎಕ್ಸಾಕ್ಟ್ಲಿ. ಬಟ್ ಅದು ಫ್ರಸ್ಟ್ರೇಷನ್ ಯಾವಾಗೂ ಬರುತ್ತೆ. ಬಟ್ ನೀವು ಫ್ರೆಂಡ್ಸ್ ಜೊತೆ ಇದ್ದಿರ್ತಾರೆ, ನನ್ನ ಕ್ಲೋಸ್ ಫ್ರೆಂಡ್ಸ್ ಬೇರೆ ಇದ್ದರು. ಸೊ ಅವ್ರು ಯಾವಾಗೂ ಈ ಥರ ಸ್ಟ್ರಗಲ್ ಮಾಡೋರಿಗೆ UK ಬಂದಾಗ ಒಂದು ಫ್ರೇಸ್ ಎಲ್ಲರೂ ಹೇಳೋರು, ಅಟ್ ದ ಎಂಡ್ ಆಫ್ ದ ಡೇ ಎವ್ರಿ ಒನ್ ಇನ್ ದ UK ಫೈಂಡ್ಸ್ ಅ ಜಾಬ್ ಅಂತ ಹೇಳೋರು. ಸೊ ಆ ಎಂಕರೇಜ್ಮೆಂಟಿಂದ ಇಟ್ಕೊಂಡು ಪ್ಲಸ್ ಬೇರೆ ಫ್ರೆಂಡ್ಸ್ ಎಲ್ಲ ನೋಡಿಕೊಂಡು ದೆನ್ ಯು ಸಮ್ ಹೌ ಓವರ್ಕಮ್ ದ ಫ್ರಸ್ಟ್ರೇಷನ್ ಆ್ಯಂಡ್ ದೆನ್ ಜಸ್ಟ್ ಕ್ಯಾರಿ ಆನ್. ಓಕೆ. ಸೊ ಆ ಎಕ್ಸ್ಪೀರಿಯನ್ಸ್ ಅಫ್ಕೋರ್ಸ್ ಮೆನಿ ಪೀಪಲ್ ವುಡ್ ಹ್ಯಾವ್ ಗಾನ್ ಥ್ರೂ ದ ಎಕ್ಸ್ಪೀರಿಯನ್ಸು. ಎಲ್ಲರೂ ಅಂದ್ಕೊಂಡಿರ್ತಾರೆ ಈ ಥರ ಕೆಲಸ ಸಿಗ್ತಾ ಇಲ್ಲ, ಇಟ್ಸ್ ಬೆಟರ್ ಟು ಗೋ ಬ್ಯಾಕ್ ಅಂದ್ಬಿಟ್ಟು. ಸೊ ಡೆಫಿನೆಟ್ಲಿ ದ್ಯಾಟ್ ವಿಲ್ ಬಿ ಬೂಸ್ಟಿಂಗ್ ಥಾಟ್ ಫಾರ್ ಮೆನಿ ಪೀಪಲ್. So when you look back now, it's been what, 21 years? So 21 years, when you look back, was there any ಮೆಂಟರ್ ನಿಮಗೆ? ಯಾಕಂದರೆ ಇವಾಗ ಎಲ್ಲನ ಬೇರೆ ಕಂಟ್ರಿಗೆ ಹೋಗಬೇಕು ಅಂದರೆ ಯು ನೀಡ್ ಟು ಹ್ಯಾವ್ ಎನ್ ಇನ್ಸ್ಪಿರೇಷನ್, ಆರ್ ಯು ನೀಡ್ ಟು ಹ್ಯಾವ್ ಎನ್ ಮೆಂಟರ್, ಆರ್ ನಿಮ್ಗೆ ಯಾರನ್ನೊಬ್ರು ಗೈಡೆನ್ಸ್ ಕೊಡೋವಂಥವ್ರು ಇರಬೇಕು. ಸೊ ಆ ಬೇಸ್ ಮೇಲೆ ಯು ಕ್ಯಾನ್ ಪ್ಲ್ಯಾನ್ ಫಾರ್ ಎಲ್ಲಿ ಹೋಗೋದು, ಯಾವ ಕಂಟ್ರಿಗೆ ಹೋಗೋದು ಏನು ಅಂತ ಹೇಳ್ಬಿಟ್ಟು. So when you look back, do you have any mentor or any incident which played a major role for you to think about move to UK and pursue this particular ಇಲ್ಲ ಆ ಥರ ಏನಿಲ್ಲ ಶಿವ. ಐ ಮೀನ್ ಇನ್ಸ್ಪಿರೇಷನ್ ಆ್ಯಂಡ್ ಮೆಂಟರ್ ಅಂತ ಯಾವುದು ಸಿಗಲಿಲ್ಲ ನನಗೆ ಬ್ಯಾಂಗ್ಳೂರಲ್ಲಿದ್ದಾಗ. ಸೊ ನಾನು ಹೇಳ್ದಂಗೆ ಬ್ಯಾಂಗ್ಳೂರಲ್ಲಿ ಐ ಮೀನ್ ಇಂಡಿಯಾಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಸಿಗೋದು ವಾಸ್ ಕ್ವೈಟ್ ಟಫ್ ಆ ಕಾಲದಲ್ಲಿ. ಸೊ ಆ್ಯಂಡ್ ಪ್ಲಸ್ ನಮ್ಮ ಬ್ಯಾಚಿಂದ ಅರ್ಧಕ್ಕರ್ಧ ಜನ ಇಲ್ಲೇ ಬರೋರಿದ್ರು. ಸೊ ನಾವು ಒಂಥರ ಗುಂಪಿನಲ್ಲಿ ಗೋವಿಂದ ಅಂದ್ಕೊಂಡು ಹಿಂಗೆ ಬಂದ್ವಿ. ಪ್ಲಸ್ ಇಟ್ ವಾಸ್ ಮೈ ಪೇರೆಂಟ್ಸ್ ಡ್ರೀಮ್ ದಟ್ ಐ ಬಿಕಮ್ ಅ ಡಾಕ್ಟರ್.
ಸೊ ನನ್ನ ಸ್ಕೋರ್ಸ್ ವರ್ ವೆರಿ ಗುಡ್ ಇಂಜಿನಿಯರಿಂಗಲ್ಲಿ, ಆಮೇಲೆ ಮೆಡಿಸಿನಲ್ಲಿ ಎರಡರಲ್ಲೂ ಚೆನ್ನಾಗಿತ್ತು. ಬಟ್ ಅವರು ತುಂಬಾ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ನಾನು ಡಾಕ್ಟರ್ ಆಗಲಿ ಅಂತ. ಸೊ ಡಾಕ್ಟರ್ ಆದೆ, ಮುಗಿಸ್ದೆ, MBBS ಆದಮೇಲೆ. ಬಟ್ ಬರೀ MBBS ಮುಗಿಸ್ದಾದ್ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ, ಬರೀ ಜನರಲ್ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ, ಏನಾದ್ರು ಸ್ಪೆಷಲೈಸೇಷನ್ ಬೇಕಾಗುತ್ತಲ್ವ. ಸೊ ಹಾಗಾಗಿ ದಟ್ ವಾಸ್ ವಾಟ್ ಡ್ರೋ ಮೀ ಟು ದ UK ಸಿಸ್ಟಮ್. ಇಲ್ಲಿ ಬಂದು ಲೆಟ್ಸ್ ಟ್ರೈ ಫಾರ್ ಸಮ್ ಸ್ಪೆಷಲೈಸೇಷನ್ ಮಾಡೋಣ ಅಂತ ಇಲ್ಲಿ ಬಂದಿದ್ದು. ಸರ್, ಎಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದು ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್? ಬ್ಯಾಂಗ್ಳೂರಲ್ಲಿ ಯಾವ ಕಾಲೇಜಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದು ನಿಮ್ಮದು ಮೆಡಿಸನ್ ರಿಲೇಟೆಡ್ ಎಜುಕೇಷನ್, ಮತ್ತು ಇಲ್ಲಿ ಯಾವ ಕಾಲೇಜಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದು? ಸೊ ನಾನು ಬೆಂಗಳೂರಲ್ಲಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ ಕಂಪ್ಲೀಟ್ ಮಾಡಿದ್ದು, MBBS ಕಿಮ್ಸಲ್ಲಿ. ಆವಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ಒಂದು 4 or 5 ಮೆಡಿಕಲ್ ಕಾಲೇಜಸ್ ಇರ್ತಾಯಿತ್ತು. ಸೊ ಕಿಮ್ಸಲ್ಲಿ ಕಂಪ್ಲೀಟ್ ಮಾಡಿದ್ದು. ಸೊ ಇಲ್ಲಿ ಫಸ್ಟ್ ನಾನು ಬಂದು ಶುರು ಮಾಡಿದ್ದು ಹ್ಯಾಲಿಫ್ಯಾಕ್ಸಲ್ಲಿ. ಓಕೆ. ಸೊ ಕಾರ್ಡಿನೆಲ್ ರಾಯಲ್ ಹಾಸ್ಪಿಟಲ್ ಅಂತಿದೆ ಹ್ಯಾಲಿಫ್ಯಾಕ್ಸಲ್ಲಿ. ಇಲ್ಲಿ ಕಾಲೇಜ್ ಅಂತ ಇರೋದಿಲ್ಲ. ಸೊ ನಮ್ಮದು ಟ್ರೈನಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ಇಲ್ಲಿ ಬಂದುಬಿಟ್ಟು ಯು ಅಪ್ಲೈ ಫಾರ್ ಅ ಜಾಬ್. ಸೊ 6 months ಜಾಬ್ ಐ ಡಿಡ್ ಇಟ್ ಇನ್ ಪೀಡಿಯಾಟ್ರಿಕ್ಸ್. ಪೀಡಿಯಾಟ್ರಿಕ್ಸಲ್ಲಿ ಜಾಬ್ ಮಾಡಿಕೊಂಡೆ ನೀವು ಎಕ್ಸಾಮ್ಸ್ ಬರೀಬೇಕು, 3 ಎಕ್ಸಾಮ್ಸ್ ಇರುತ್ತೆ. ಸೊ ಫೈನಲ್ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಮದು ಎಲಿಜಿಬಿಲಿಟಿ ಹೆಂಗೆ ಅಂದರೆ, ಅಟ್ಲೀಸ್ಟ್ ಯು ಹ್ಯಾವ್ ಟು ಡನ್ ನಿಮ್ಮದು 2 to 3 ಎಕ್ಸ್ಪೀರಿಯನ್ಸ್ ಇರಬೇಕು ಪೀಡಿಯಾಟ್ರಿಕ್ಸಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ಯು ಕ್ಯಾನ್ ಅಪ್ಲೈ ಫಾರ್ ದ ಫೈನಲ್ ಎಕ್ಸಾಮ್ಸ್, ಅದು ಕ್ಲಿನಿಕಲ್ ಎಕ್ಸಾಮ್ಸ್. ಅದಕ್ಕಿಂತ ಮುಂಚೆ ಯು ಕಾಂಟ್ ಅಪ್ಲೈ. ಆಮೇಲೆ ಕೆಲವೊಂದು ಸತಿ ಯು ವುಡಂಟ್ ಹ್ಯಾವ್ ಕ್ಲಿಯರ್ ದ ಫಸ್ಟ್ 2 ಎಕ್ಸಾಮ್ಸ್. ಸೊ ವಿಲ್ ಕೀಪ್ ಆನ್ ಡೂಯಿಂಗ್ ದಿಸ್ 6 months, 1 year ಜಾಬ್ ಮಾಡಿಕೊಂಡು. ಸೊ ನಾನು ಫಸ್ಟು ಹ್ಯಾಲಿಫ್ಯಾಕ್ಸ್ ಹಡರ್ಸ್ಫೀಲ್ಡಲ್ಲಿದ್ದೆ. ಆಮೇಲಿಂದ ಟ್ರೈನಿಂಗ್ ಪ್ರೋಗ್ರಾಮ್ ಸಿಗ್ದ ಆಮೇಲೆ ಐ ವೆಂಟ್ ಟು ಕಾರ್ಡಿಫ್ ಆ್ಯಂಡ್ ನ್ಯೂಪೋರ್ಟ್, ಅಲ್ಲಿ ಮುಗಿಸ್ಕೊಂಡೆ. ಆಮೇಲಿಂದ ಲೆಸ್ಟರ್ಗೆ ಬಂದೆ. ಲೆಸ್ಟರ್ಲೆ ಐ ಥಿಂಕ್ ಐ ವಾಸ್ ದೇರ್ ಫಾರ್ 3-4 years. ಆಮೇಲೆ ಫೈನಲಿ ಐ ಕೇಮ್ ಫಾರ್ ಮೈ ಸ್ಪೆಷಲೈಸೇಷನ್ ಇನ್ ಯೂನಿಟಾಲಜಿ, ಲಂಡನ್ ಬಂದಿದ್ದು. ಸೊ ಲಂಡನಲ್ಲಿ ಐ ವರ್ಕ್ಡ್ ಅಟ್ ದ ಹಾಮರ್ಟನ್ ಹಾಸ್ಪಿಟಲ್ ಆ್ಯಂಡ್ ರಾಯಲ್ ಲಂಡನ್ ಹಾಸ್ಪಿಟಲ್. ಸರ್, ಈ ಥರ ಇವಾಗ ಮೆನಿ ಡಾಕ್ಟರ್ಸ್ ಇವಾಗ ಯಾರು ಇಂಡಿಯಾದಲ್ಲಿ ಕಂಪ್ಲೀಟ್ ಮಾಡ್ತಾರೆ, ಆ್ಯಂಡ್ ಅಫ್ಕೋರ್ಸ್ ಇವನ್ ಇಫ್ ದೇ ವಾಂಟ್ ಟು ಮೂವ್ ಹಿಯರ್, ದೇ ವಿಲ್ ಆಲ್ಸೋ ಗೋ ಥ್ರೂ ಸೇಮ್ ಸ್ಟ್ರಗಲ್ಸ್. ಸೊ ಅವ್ರಿಗೂ ತುಂಬ ಸ್ಟ್ರಗಲ್ ಇರುತ್ತೆ, ಅವ್ರಿಗೆ ದಿಲ್ ನಾಟ್ ಬಿ ಹ್ಯಾವಿಂಗ್ ಮಚ್ ಇನ್ಫಾರ್ಮೇಷನ್. ಅಂಥವ್ರಿಗೆ ವಾಟ್ ವುಡ್ ಯು ಗಿವ್ ಅಡ್ವೈಸ್, ಲೈಕ್ ಫಾರ್ ದ ಡಾಕ್ಟರ್ಸ್ ಹೂ ಜಸ್ಟ್ ಪಾಸ್ಡ್ ಔಟ್ ಆ್ಯಂಡ್ ಹೂ ವಾಂಟ್ಸ್ ಟು ಕಮ್ ಹಿಯರ್? So, I mean, anyone who's done their MBBS and want to pursue further post-graduation, ಎಲ್ಲೇ ಮಾಡಬೇಕಾದ್ರೂ ಇಂಡಿಯಾಲೇ ಮಾಡಲಿ ಪೋಸ್ಟ್ ಗ್ರಾಜುಯೇಷನ್, ಇಲ್ಲ UK ಬರಲಿ, US ಹೋಗಲಿ, ಐ ಥಿಂಕ್ ಫಸ್ಟ್ ಥಿಂಗ್ ಯುಲ್ ನೀಡ್ ಇಸ್ ಅ ಡ್ರೈವ್, ಡಿಟರ್ಮಿನೇಷನ್ ಆ್ಯಂಡ್ ಡೆಡಿಕೇಶನ್ ಬೇಕೇ ಬೇಕು. ಯು ವಿಲ್ ಬಿ ಫೇಸಿಂಗ್ ಟಫ್ ಟೈಮ್ಸ್ ಬಂದೇ ಬರುತ್ತೆ, ಎಲ್ಲಿದ್ದರೂ ಟಫ್ ಟೈಮ್ಸ್ ಬಂದೇ ಬರುತ್ತೆ. ಬಟ್ ಯು ಹ್ಯಾವ್ ಟು ಹ್ಯಾವ್ ಅ ಪಾಸಿಟಿವ್ ಮೈಂಡ್ ಸೆಟ್. ಅದು ಓವರ್ಕಮ್ ಮಾಡ್ತೀನಿ, ಪೋಸ್ಟ್ ಗ್ರಾಜುಯೇಷನ್ ಮಾಡೇ ಮಾಡ್ತೀನಿ ಅನ್ನೋ ಡ್ರೈವ್ ಇರಲೇಬೇಕು. ಈಗ UK ಹೆಂಗಿದೆ ಅಂದರೆ, ಜಾಬ್ ಮಾರ್ಕೆಟ್ ತುಂಬಾ ಟಫ್ ಆಗಿದೆ. ಎಷ್ಟು ಟಫ್ ಆಗಿದೆ ಅಂದರೆ, ಈ ಲೋಕಲ್ UK ಗ್ರ್ಯಾಜುಯೇಟ್ಸ್ ಇಲ್ಲೇ MBBS ಮುಗಿಸ್ದೆ ಅವ್ರಿಗೆ ಫರ್ದರ್ ಸ್ಪೆಷಲೈಸೇಷನ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ, ಟ್ರೈನಿಂಗ್ ಪೋಸ್ಟ್ಗಳು ಸಿಗ್ತಾಯಿಲ್ಲ. ಸೊ ಅಂಥದ್ರಲ್ಲಿ ಒಬ್ಬ ಫ್ರೆಶ್ ಗ್ರ್ಯಾಜುಯೇಟು ಇಂಡಿಯಾದಿಂದ ಇಲ್ಲಿ ಬಂದು ಎಕ್ಸಾಮ್ಸ್ ಬರೆದು ಆಮೇಲಿಂದ ನಾನು ಈ ಥರ ಅಬ್ಸರ್ವರ್ಶಿಪ್ ಮಾಡಿ ಆಮೇಲೆ ಕೆಲಸ ಹುಡ್ಕೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತೀನಿ, ಅದು ಅಂದರೆ ತುಂಬಾ ಕಷ್ಟ ಇದೆ. ಬಟ್ ಸ್ಟಿಲ್ ಇಲ್ಲಿ ಬರೋದಂತ ಡಿಸೈಡ್ ಮಾಡಿದರೆ, ನಾನು ಅಡ್ವೈಸ್ ಮಾಡೋದು ಅಂದರೆ, ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಅಲ್ಲೇ ಮುಗಿಸ್ಕೊಂಬನ್ನಿ. MD ಇಲ್ಲ MS ಇಲ್ಲ ಅಟ್ಲೀಸ್ಟ್ ಡಿಪ್ಲೊಮಾ ಮುಗಿಸ್ಕೊಂಡು ಬಂದರೆ ನಿಮಗೆ ಯು ಕ್ಯಾನ್ ಆಲ್ವೇಸ್ ಎಂಟರ್ ಸಮಥಿಂಗ್ ಕಾಲ್ಡ್ ಆಸ್ MTI ಸ್ಕೀಮ್ ಅಂತಿದೆ, ಟ್ರೈನಿಂಗ್ ಇನಿಷಿಯೇಟಿವ್ ಅಂತ. ಸೊ ಆ ಸ್ಕೀಮಲ್ಲಿ ಎಂಟರ್ ಆದರೆ ನೀವು ಇಂಡಿಯಾದಿಂದನೇ ಜಾಬ್ಸ್ ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಜಾಬ್ಸ್ ಕನ್ಫರ್ಮ್ ಮಾಡ್ಕೊಂಡು ಬರ್ಬೋದು. ಯು ಡೋಂಟ್ ಹ್ಯಾವ್ ಟು ಕಮ್ ಹಿಯರ್ ಆ್ಯಂಡ್ ಹಂಟ್ ಫಾರ್ ಅ ಜಾಬ್. ಅಲ್ಲೇ ಜಾಬ್ ಕನ್ಫರ್ಮ್ ಮಾಡಿ. ಇದು ರಾಯಲ್ ಕಾಲೇಜ್ ಆಫ್ ಪೀಡಿಯಾಟ್ರಿಕ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಅಂತಿದೆ, RCPCH ಅಂತ. ಅವ್ರ ವೆಬ್ಸೈಟ್ಗೆ ಹೋದರೆ ದೇ ವಿಲ್ ಟೆಲ್ ಯು ವಿಚ್ ಆಲ್ ಹಾಸ್ಪಿಟಲ್ ಸ್ಪಾನ್ಸರ್ ದಿಸ್ MTI ಸ್ಕೀಮ್. ಸೊ ಆ ಹಾಸ್ಪಿಟಲ್ಗೆ ಅಪ್ಲೈ ಮಾಡಿ ನೀವು ಇಂಟರ್ವ್ಯೂ ಮಾಡಿ ದೆನ್ ಜಾಬ್ ಖಂಡಿತ ಮಾಡಿಕೊಂಡು ಇಲ್ಲಿ ಬರೋದು ವಾಸಿ ಅಂತ ನಾನು ಅಡ್ವೈಸ್ ಕೊಡ್ತೀನಿ. This was your struggle. So now I want to talk to you about what exactly you do. So what is your the specialization? So what is your day to day? What do you do on a day to day basis? Okay, so at the moment I'm working as a neonatologist. So neonatology ಅಂದರೆ specialty is where you treat preterm babies. ಸೊ ಈಗ ಮಕ್ಕಳು ಹುಟ್ಟೋದು ಜನರಲಾಗಿ ಅಬೌಟ್ 37 to 40 ವೀಕ್ಸಲ್ಲಿ ಟರ್ಮ್ ಬೇಬೀಸ್ ಅಂತ ಕರೀತಾರೆ. ಬಟ್ ಪ್ರೀಟರ್ಮ್ ಅಂದರೆ ನೀವು 37 ವೀಕ್ಸಿನ ಮುಂಚೆ ಹುಟ್ಟೋದು. ಈಗ ನಮ್ಮ ಭಾಷೆ ಹೇಳಬೇಕಂದ್ರೆ 9 ತಿಂಗಳಿಗೆ ಮುಂಚೆ ಹುಟ್ಟೋರು ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಯೋನೆಟಾಲಜಿ ಕೇರ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ನಾವು 22 ವೀಕ್ಸಿಂದ ನಾವು ವಿ ಕ್ಯಾನ್ ಟೇಕ್ ಕೇರ್ ಆಫ್ ಬೇಬೀಸ್.
ಸೊ 22 ವೀಕ್ಸ್ ಅಂದರೆ ಆಲ್ಮೋಸ್ಟ್ 5.5 ತಿಂಗಳಿಂದ ಈ ಬೇಬೀಸ್ನ ನಾವು ಕೇರ್ ತೊಗೋಬೋದು. ಪ್ಲಸ್ ಇವಾಗ ಟರ್ಮ್ ಬೇಬೀಸ್ ಹುಟ್ಟಿದ್ರೂ ಅವಕ್ಕೂ ಹುಟ್ಟಿದಾಗ ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ, ಏನೋ ಬ್ರೀದಿಂಗ್ ಪ್ರಾಬ್ಲಮ್ ಆಗಲಿ, ಇಲ್ಲ ಹಾರ್ಟ್ ಪ್ರಾಬ್ಲಮ್ ಆಗಲಿ, ಇಲ್ಲ ಇಂಟೆಸ್ಟೈನ್ ಪ್ರಾಬ್ಲಮ್ ಆಗಲಿ, ಅವಕ್ಕೆ ಸರ್ಜರಿ ಬೇಕಾಗುತ್ತೆ. ಸೊ ಅವೆಲ್ಲ ನಾವು ಆ ಸ್ಪೆಷಲ್ಟಿಯಲ್ಲಿ ನಾನು ಕೇರ್ ಕೊಡ್ತೀನಿ ಅದರಲ್ಲಿ. ಸೊ ಈ ಇದನ್ನು ಪೋಸ್ಟ್ ಸ್ಪೆಷಲೈಸೇಷನ್ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ದ ಸೆನ್ಸ್ ಏನಂದರೆ ಫಸ್ಟ್ 5 ಇಯರ್ಸ್ ಟ್ರೈನಿಂಗ್ ನೀವು ಪೀಡಿಯಾಟ್ರಿಕ್ಸಲ್ಲಿ ಮಾಡ್ತೀರಾ. ಸೊ 5 ಇಯರ್ಸ್ ಆದಮೇಲೆ ನೀವು ತಿರ್ಗಾ ಅಪ್ಲೈ ಮಾಡಿ ಇಂಟರ್ವ್ಯೂ ಮಾಡಿ ದೆನ್ ಯು ಗೆಟ್ ವಾಟ್ ಈಸ್ ಕಾಲ್ಡ್ ಆಸ್ ಸ್ಪೆಷಲ್ಟಿ ಟ್ರೈನಿಂಗ್ ಅಂತ ಇರುತ್ತೆ. ಸೊ 3 ಇಯರ್ಸ್ ನಾನು ನಿಯೋನೆಟಾಲಜಿ ಮಾಡಿದೆ, ಪ್ಯೂರ್ ನಿಯೋನೆಟಾಲಜಿ. ಸೊ 3 ಹಾಸ್ಪಿಟಲ್ಸಲ್ಲಿ 1 ವರ್ಷ ನಿಯೋನೆಟಾಲಜಿ ಮಾಡಿ ದೆನ್ ಯು ಅಪ್ಲೈ ಫಾರ್ ನಿಯೋನೆಟಲ್ ಕನ್ಸಲ್ಟೆಂಟ್ ಜಾಬ್ ಆ್ಯಂಡ್ ದೆನ್ ಯು ಗೆಟ್ ದ ಜಾಬ್. ಸೊ ಇವಾಗ ನಮ್ಮ ಯು ಕೆಲಿ ಸಿಸ್ಟಮ್ ಹೆಂಗಿದೆ ಅಂದರೆ 3 ಟೈಪ್ ಆಫ್ ಯೂನಿಟ್ಸ್ ಇದೆ, ನಿಯೋನೆಟಲ್ ಯೂನಿಟ್ಸ್. ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಸೊ ಲೆವೆಲ್ 3 ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕೇರ್. ಸೊ ಅದರಲ್ಲಿ ನಾನು ಕನ್ಸಲ್ಟೆಂಟ್ ಆಗಿದ್ದೀನಿ. ಪ್ಲಸ್ ಫಾರ್ ದ ಲಾಸ್ಟ್ 2 ಇಯರ್ಸ್ ಐ ಆಮ್ ದ HOD, ಕ್ಲಿನಿಕಲ್ ಲೀಡ್ ಅಂತ ಕರೀತಾರೆ ಇಲ್ಲಿ. ಸೊ ರಾಯಲ್ ಲಂಡನ್ ಹಾಸ್ಪಿಟಲಲ್ಲಿ ನಾನು HOD ಆಗಿದ್ದೀನಿ. ಅದಲ್ಲದೆ ನಮ್ಮದು 3 ಹಾಸ್ಪಿಟಲ್ಸ್ ಇದೆ, ರಾಯಲ್ ಲಂಡನ್ ಹಾಸ್ಪಿಟಲ್ ಅಂತ, ಇನ್ನೊಂದು ನ್ಯೂ ಹಮ್ ಆ್ಯಂಡ್ ವಿಪ್ಸ್ ಕ್ರಾಸ್ ಅಂತ. ಸೊ ಈ 3 ಡಿಪಾರ್ಟ್ಮೆಂಟ್, ನಿಯೋನೆಟಲ್ ಡಿಪಾರ್ಟ್ಮೆಂಟ್ಗೂ ನಾನು ಹೆಡ್ ಆಗಿದ್ದೀನಿ ಇವಾಗ. ಯಾಕಂದರೆ ಇವಾಗ ಪ್ರತಿಯೊಬ್ಬರಿಗೂ ಒಂದು ಸ್ಪೆಷಲೈಸೇಷನ್ ಮಾಡಬೇಕು ಅಂದರೆ ಸೊ ದೇ ಶುಡ್ ಬಿ ಹ್ಯಾವಿಂಗ್ ದ ಇಂಟ್ರೆಸ್ಟ್ ಇನ್ ದ್ಯಾಟ್. ಸೊ ವಾಟ್ ಇನ್ಸ್ಪೈರ್ಡ್ ಯು ಟು ಟೇಕ್ ದಿಸ್ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್? ಸೊ ನಾನು ಡಿಸೈಡ್ ಮಾಡಿದ್ದು ನಿಯೋನೆಟ್ಸ್ ಮಾಡಬೇಕು ಅಂತ ನಂದು 4th ಇಯರ್ ಮೆಡಿಕಲ್ ಸ್ಕೂಲಲ್ಲಿ ಇದ್ದಾಗಲೇ ಡಿಸೈಡ್ ಮಾಡಿದ್ದೆ. ಸೊ ಆವಾಗ ನಾನು ಬೆಂಗಳೂರಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮದು ನಿಯೋನೆಟಲ್ ಯೂನಿಟ್ಟು ಸ್ಮಾಲ್ ಯೂನಿಟಲ್ ಯೂನಿಟ್ ಇತ್ತು. ಆವಾಗ ಮೋಸ್ಟ್ ಪ್ರಾಬ್ಲಿ ನಾವು 7 ಇಲ್ಲ 8 ತಿಂಗಳ ಮಕ್ಕಳನ್ನ ಅಷ್ಟೇ ನೋಡ್ಕೋತಾ ಇದ್ವಿ. ಸೊ ಒಂದು ಸತಿ ವಿಸಿಟ್ ಮಾಡಿದಾಗ ನಾನು ಆ ಅಟ್ಮಾಸ್ಫಿಯರ್ ನೋಡಿಬಿಟ್ಟು ನಾನು ತುಂಬಾ ಆಶ್ಚರ್ಯ ಆಗಿತ್ತು ನನಗೆ. ಅಂದರೆ ಒಂದು ಇನ್ಕ್ಯುಬೇಟ್ರಲ್ಲಿ ಒಂದು ಚಿಕ್ಕ ಮಗುನ ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ನ್ಯೂಟ್ರಿಷನ್ ಕೊಟ್ಟು, ಆರ್ಟಿಫಿಷಿಯಲ್ ಆಗಿ ಬ್ರೀದಿಂಗ್ ಕೊಟ್ಟು, ಅದನ್ನು ದೊಡ್ಡದು ಮಾಡಿ ಮನೆಗೆ ಕಳಿಸೋವಂಥದ್ದು ಸ್ಪೆಷಲ್ಟಿ ನಮ್ಮದು. ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಇನ್ಸ್ಪೈರ್ಡ್ ಮೀ. ಒಂಥರ ಒಂದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ, ಒಂಥರ ಆರ್ಟಿಫಿಷಿಯಲ್ ವೂಮ್ ಥರ ಕ್ರಿಯೇಟ್ ಮಾಡಿ ಈ ಮಕ್ಕಳನ್ನ ಬೆಳೆಸಿ ನೀವು ಒಂಥರ ಗಿವಿಂಗ್ ಅ ನ್ಯೂ ಲೈಫ್ ಟು ದೆಮ್. ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಇನ್ಸ್ಪೈರ್ಡ್. Let's talk about your journey and the adjusting to the cultural differences. ಯಾಕಂದರೆ ಇವಾಗ ಯಾವಾಗನ ಒಬ್ಬರು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಮೂವ್ ಆಗ್ತಿದ್ದಂಗೆ, ಲೈಕ್ ಆಸ್ ವಿ ಸ್ಪೋಕ್ ಅರ್ಲಿಯರ್, multiple different types of fields ಅಲ್ಲಿ they have to have much information. ಈಗ ಲೈಕ್ ಆಸ್ ವಿ ಸ್ಪೋಕ್ ಫೈನಾನ್ಸಿಂಗ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ವಾಟ್ ಎಕ್ಸಾಕ್ಟ್ಲಿ ದೇ ವಾಂಟ್ ಟು ಸ್ಟಡಿ ಅದಿರ್ಬೋದು, ಅಥವಾ ಇಲ್ಲಿನ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಇರ್ಬೋದು. ಸೊ ವೆನ್ ಯು ಮೂವ್ಡ್ ಹಿಯರ್, ವಾಟ್ ವಾಸ್ ದಿ ಥಾಟ್ ಯು ಹ್ಯಾಡ್ ಬಿಫೋರ್ ಮೂವಿಂಗ್ ಆ್ಯಂಡ್ ವಾಟ್ ವಾಸ್ ದ ಥಾಟ್ you actually had once you moved here? ಅಂದರೆ ಲೈಕ್ ಇವಾಗ ಎಲ್ಲರೂ ಇಮ್ಯಾಜಿನ್ ಮಾಡ್ಕೊತಾರೆ ಅಂದರೆ ಈ ಪ್ಲೇಸ್ ಈ ಥರ ಹಿಂಗಿರುತ್ತೆ ಅಂದ್ಬಿಟ್ಟು, ಬಟ್ ಒನ್ಸ್ ಮೂವ್ ಆದಮೇಲೆ ಆ ಇಮ್ಯಾಜಿನೇಷನ್ಗೆ ದ ರಿಯಾಲಿಟಿ ವಾಸ್ ಇಟ್ ಆ್ಯಪ್ಟ್ ಆರ್ ಲೈಕ್ ವಾಸ್ ಇಟ್ ಎನಿ ಡಿಫ್ರೆನ್ಸಸ್? ಇವಾಗ ಇಂಡಿಯಾಲಿ ಇದ್ದವ್ರಿಗೆ UK ಐ ಮೀನ್ ಹೊರಗಡೆ ಎಲ್ಲೂ ಟ್ರಾವೆಲ್ ಮಾಡದೇ ಇರೋರಿಗೆ ಸೊ ಆ ಕಂಟ್ರಿದು ಪಿಕ್ಚರ್ ಗೊತ್ತಾಗೋದು ನಮ್ಮ ಮೂವೀಸು ಇಲ್ಲ ಸೀರೀಸಿಂದ ಗೊತ್ತಾಗೋದು ಅಷ್ಟೇ. ಅದರಲ್ಲಿ ಹೆಂಗೆ ತೋರಿಸ್ತಾರೆ ಅಂದರೆ, ಇಲ್ಲಿ UKಯಲ್ಲಿ ಎಲ್ಲನೂ ಚೆನ್ನಾಗಿದೆ, ನಮ್ಮ ಇಂಡಿಯನ್ ಜನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ದೇ ಕನ್ಸಿಡರ್ ಅಸ್ ಟು ಬಿ ವೆರಿ ಇಂಟೆಲಿಜೆಂಟ್, ವೆರಿ ಹಾರ್ಡ್ ವರ್ಕಿಂಗ್ ಪೀಪಲ್. ಸೊ ತುಂಬಾ ಎನ್ಕರೇಜ್ ಮಾಡ್ತಾರೆ, ಮೋಟಿವೇಟ್, ಪ್ರೋಗ್ರೆಷನ್ ಕೊಡ್ತಾರೆ ತುಂಬ ಅಂತ, ಈ ಥರ ಒಂಥರ ಜನರಲ್ ಫೀಲಿಂಗ್ ಇದೆ ನಮ್ಮ ಇಂಡಿಯಾದಿಂದ. ಬಟ್ ಇಲ್ಲಿ ಬಂದಾದಮೇಲೆ ರಿಯಾಲಿಟಿ ಇಸ್ ಸ್ಲೈಟ್ಲಿ ಡಿಫ್ರೆಂಟ್. So of course within your own sort of a field, within your own sort of a work environment, they do value you, they do encourage you, and they do make sure that you progress further. But ಆ ಫೀಲ್ಡ್, ಆ ಎನ್ವಿರಾನ್ಮೆಂಟ್ ಹೊರಗೆ ಬಂದಾಗ ಜನರಲ್ ಪಬ್ಲಿಕ್ಗೆ ಯು ಆರ್ ನೋ ಡಿಫ್ರೆಂಟ್ ಪರ್ಸನ್ ಬೇಸಿಕ್ಲಿ. ಸೊ ಅವಾಗ ನಿಮಗೆ ಟ್ರೀಟ್ಮೆಂಟ್ಸ್ ಒಂಥರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಬಿಕಾಸ್ ದೇ ವೋಂಟ್ ಸಿ ಯು ಆಸ್ ಸಂಬಡಿ, ಅ ಡಾಕ್ಟರೋ ಇಂಜಿನಿಯರೋ ಅಥವಾ ಪ್ರೊಫೆಷ್ನಲ್ ಅಂತ ಯಾರು ಟ್ರೀಟೇ ಮಾಡೋದಿಲ್ಲ. ಯು ಕುಡ್ ಬಿ ಎನಿಬಡಿ, ಯು ಕುಡ್ ಬಿ ಸಂಬಡಿ ಹೂಸ್ ಕಮ್ ಇನ್ ಲುಕಿಂಗ್ ಫಾರ್ ಅ ಜಾಬ್, ಆರ್ ಸಂಬಡಿ ಹೂಸ್ ಗಾಟ್ ನೋ ಜಾಬ್, ಇಲ್ಲ ನೀವು ಹೋಟ್ಲಲ್ಲಿ ಕೆಲಸ ಮಾಡ್ತಿರ್ಬೋದು, ಇಲ್ಲ ಟ್ಯಾಕ್ಸಿ ಓಡಿಸ್ತಾ ಇರ್ಬೋದು. ಸೊ ಹೀಗಾಗಿ ಜನರಲ್ ಪಬ್ಲಿಕ್ಗಿಂತ ನಿಮಗೆ ಲುಕಿಂಗ್ ಬ್ಯಾಕ್, ಲೈಕ್ ವಾಟ್ ಎವರ್ ನಂಬರ್ ಆಫ್ ಇಯರ್ಸ್ you have lived here,
to keep going, was there any small habits or changes which you cultivated in your lifestyle so that ಅಲ್ಲಿನ ವೇ ಆಫ್ ಇಂಡಿಯನ್ ವೇ ಆಫ್ ಲಿವಿಂಗ್ ಇಂದ ಇಲ್ಲಿಗೆ when you migrated, so those small changes, was it helpful or ಯಾವ ಥರ, like how it was supportive for your way of living here? Small changes andre what I used to do was just keep up to date with the current situation in the country as such. So politics ಆಗಿರಲಿ, ಇಲ್ಲ ಸ್ಪೋರ್ಟ್ಸ್ ಆಗಿರಲಿ, ಇಲ್ಲ ಮ್ಯೂಸಿಕ್ ಆಗಿರಲಿ, ಏನೇ ಕಂಟ್ರಿಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಐ ಆಲ್ವೇಸ್ ಯೂಸ್ ಟು ಕೀಪ್ ಟ್ರ್ಯಾಕ್ ಆನ್ ನ್ಯೂಸ್ ವೆಬ್ಸೈಟ್ಸ್ ಮೇಲೆ. ಸೊ ಹಾಗಾಗಿ ಯು ಕುಡ್ ಹ್ಯಾವ್ ಅ ಡಿಸ್ಕಷನ್, ಇವಾಗ ಟ್ಯಾಕ್ಸ್ ಸಿಸ್ಟಮ್, ಹೊಸ ಟ್ಯಾಕ್ಸ್ ಸಿಸ್ಟಮ್ ಬರ್ತಾ ಇದೆ ಅಂದರೆ ಯು ಕ್ಯಾನ್ ಹ್ಯಾವ್ ಅ ಡಿಸ್ಕಷನ್ ವಿತ್ ಸಮನ್. ಇಲ್ಲ ಸ್ಪೋರ್ಟ್ಸ್ ಬಗ್ಗೆ ಏನೋ ಬರ್ತಾಯಿತ್ತು ಅಂದರೆ ಯು ಕ್ಯಾನ್ ಸಿ ವೇರ್ ದ UK ಇಸ್ ಇನ್ ದಟ್ ಸ್ಪೋರ್ಟ್ಸ್ ಕ್ಯಾಟಗರಿ. ಇಲ್ಲ ಮ್ಯೂಸಿಕ್ ಏನೋ ಬರ್ತಾಯಿತ್ತು, ಅವಾರ್ಡ್ಸ್ ಫಂಕ್ಷನ್ ಏನೋ ಬರ್ತಾಯಿತ್ತು, ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ಅ ಡಿಸ್ಕಷನ್. ಸೊ ಆ ಹ್ಯಾಬಿಟ್ಸ್ ನಾನು ಯಾವಾಗೂ ಕಲ್ಟಿವೇಟ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಗೆ ಅಂದರೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಐ ಯೂಸ್ ಟು ಆಲ್ವೇಸ್ ಟ್ರಾವೆಲ್ ಬೈ ಟ್ರೈನ್. ಸೊ ಅವಾಗ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಐ ಯೂಸ್ ಟು ಜಸ್ಟ್ ಲುಕ್ ಎಟ್ ದ ನ್ಯೂಸ್ ವೆಬ್ಸೈಟ್ಸ್ ನೋಡಿಕೊಂಡು ದೆನ್ ಐ ಯೂಸ್ ಟು ಗ್ಯಾದರ್ ಸಮ್ ಇನ್ಫಾರ್ಮೇಷನ್ ಸೊ ದಟ್ ಐ ಹ್ಯಾವ್ ಸಮ್ ಸಾರ್ಟ್ ಆಫ್ ಬ್ಯಾಕ್ ಗ್ರೌಂಡ್ ವೆನ್ ಐ ಆಮ್ ಕಾನ್ವರ್ಸಿಂಗ್ ವಿತ್ ಪೀಪಲ್. So next, I want to talk about your hobby, which is cricket. You know, nimge what was the inspiration? Like, because we both have played in one or two matches. We both have played. Cricket. Why did you choose cricket as your hobby? ಅದು ಮುಂಚೆಯಿಂದನೂ ಇದೆ ಶಿವ. ಅದು ಐ ಥಿಂಕ್ ಬೀಯಿಂಗ್ ಎನ್ ಇಂಡಿಯನ್, ಕ್ರಿಕೆಟ್ ಇಸ್ ಇನ್ ಯುವರ್ ಬ್ಲಡ್ ಅಂತಾರಲ್ಲ, ಹಾಗೇ. ಸೊ ನಾನು ಐ ಕ್ಯಾನ್ ರಿಮೆಂಬರ್ ಮೋಸ್ಟ್ ಪ್ರಾಬ್ಲಿ ದಿ 1983 ವರ್ಲ್ಡ್ ಕಪ್ ಅನಿಸುತ್ತೆ. ಆವಾಗ ನಾನು ಮೋಸ್ಟ್ಲಿ ಒಂದು 5-6 ಇಯರ್ಸ್ ಏನೋ ಇದ್ದೆ ಆಗ. ಮೈ ಫಾದರ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್. ಆವಾಗ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿದ್ರು ನನಗೆ, ಯಾರ್ದೋ ಮನೇಲಿ TV ಇರ್ತಿತ್ತು ಆಗ. ಆವಾಗ ವರ್ಲ್ಡ್ ಕಪ್ ನೋಡ್ತಾಯಿದ್ರು. ಸೊ ಆವಾಗಿಂದ ನನಗೆ ಅಂದರೆ ಆ ಮೆಮೊರಿ ಇನ್ನೂ ಇದೆ ನನಗೆ. ಆವಾಗಿಂದ ನನಗೆ ಇಂಟ್ರೆಸ್ಟ್ ಇರ್ತದೆ ಕ್ರಿಕೆಟ್. ಬಟ್ ಆಮೇಲಿಂದ ಅದು ಸ್ಕೂಲಲ್ಲಿ, ಆಮೇಲೆ ಮನೆಯಲ್ಲಿ ಬಂದು ಫ್ರೆಂಡ್ಸ್ ಜೊತೆ ಬರೀ ಕ್ರಿಕೆಟೇ ಆಡಿದ್ದು ನಾವಲ್ಲಿ. ಯಾವಾಗೋ ಫುಟ್ಬಾಲ್ ಒಂದೆರಡು ಸತಿ ಯಾವಾಗ ಆಡ್ತಿದ್ವಿ. ಬಟ್ ದ ಜನರಲ್ ಟ್ರೆಡಿಷನ್ ಹೆಂಗೆ ಅಂದರೆ ಇಂಡಿಯಾಲಿ ಯು ಪ್ಲೇ ಕ್ರಿಕೆಟ್. ಸೊ ಅದನ್ನೇ ಇಲ್ಲೂ ಕಂಟಿನ್ಯೂ ಮಾಡ್ಕೊಂಬಂದೆ. ಇನ್ಫ್ಯಾಕ್ಟ್ ಇಲ್ಲಿ ಬಂದ ಆಮೇಲೆ ನಾನು ಮ್ಯಾಂಚೆಸ್ಟರ್ಲಿದ್ದಾಗ ಒಂದು ಐ came across a family who had come from ಗುಜರಾತಿ ಫ್ಯಾಮಿಲಿ ಫ್ರಮ್ ಕೆನ್ಯಾ ಅಂತ ಬಂದಿದ್ರು. ಅವ್ರದ್ದೇ ಒಂದು ಗುಂಪಿತ್ತು. ನಾವು ಹೆಂಗೆ KUK ಮಾಡ್ಕೊಂಡಿದ್ದೀವಿ, ಅವರೇ ಆ ಥರ ಒಂದು ಕ್ರಿಕೆಟ್ ಕ್ಲಬ್ ಮಾಡ್ಕೊಂಡಿದ್ರು ಮ್ಯಾಂಚೆಸ್ಟರಲ್ಲಿ. ಸೊ ಅವ್ರ ಜೊತೆ ಹೋಗಿ ವೀಕೆಂಡ್ಸ್ ಆಡ್ತಾ ಇದ್ದೆ. Sir, and when it comes to the adjustment and the challenges, when you moved to UK, a transition phase ಇದೆಯಲ್ಲ ಸರ್, ಸೊ ಹೌ ವಾಸ್ ಯುವರ್ ಫೀಲಿಂಗ್? ಯಾಕಂದರೆ ಯಾರೇ ಒಬ್ಬರು ಮೂವ್ ಆಗಬೇಕು, ಬೇರೆ ಕಂಟ್ರಿಗೆ ಮೂವ್ ಆಗಬೇಕು ಅಂತ ಹೇಳಿದ್ರೆ, ಮೂವ್ ಆಗೋದಕ್ಕೆ ಮುಂಚೆ ದೇ ವಿಲ್ ಬಿ ಇನ್ ಅ ಡಿಫ್ರೆಂಟ್ ಪ್ಲೇಸ್, ಮೂವ್ ಆದಮೇಲೆ ದೇ ವಿಲ್ ಬಿ ಇನ್ ದ ಪ್ಲೇಸ್ ವೇರ್ ದೇ ವಾಂಟೆಡ್ ಟು ಗೋ. ಬಟ್ ಆ ಫೇಸ್ ಇದೆಯಲ್ಲ, ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಫೇಸ್? ಆ ಥಾಟ್ ಪ್ರೊಸೆಸ್ ಹೆಂಗಿರುತ್ತೆ ಮತ್ತು ಆ ಫೀಲ್ ಹೆಂಗಿರುತ್ತೆ, ಎಸ್ಪೆಷಲಿ ವೆನ್ ಯು ಆರ್ ಇನ್ ಟು ಪ್ರೊಫೆಷ್ನಲ್ ಕೋರ್ಸ್, ಇವಾಗ ಡಾಕ್ಟರ್ ಆ ಥರ ಕೋರ್ಸಲ್ಲಿ ಇರಬೇಕಂದ್ರೆ. ಸೊ ವಾಟ್ ವಾಸ್ ದಟ್ ಫೀಲ್? ಸೊ ಇಂಡಿಯಾದಿಂದ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂಥರ ಎಕ್ಸೈಟ್ಮೆಂಟ್ ಇರೋದು. ಬಿಕಾಸ್ ಯು ಡೋಂಟ್ ನೋ ವಾಟ್ ದ ಫ್ಯೂಚರ್ ಹೋಲ್ಡ್ಸ್ ಫಾರ್ ಯು ಅಂತ ಅನ್ಸರ್ಟನಿಟಿ ಇರೋದಲ್ಲ. ಸೊ ಅದೊಂಥರ ಸ್ವಲ್ಪ ಸ್ಲೈಟ್ ಎಕ್ಸೈಟ್ಮೆಂಟ್ ಇತ್ತು, ಪ್ಲಸ್ ಆಂಗ್ಸೈಟಿ ಬೇರೆ ಇತ್ತು ಅವಾಗ ಇಂಡಿಯಾದಿಂದ ಬರೋಕ್ಕಿಂತ ಮುಂಚೆ. ಬಟ್ ಇಲ್ಲಿ ಬಂದಾದಮೇಲೆ ಒನ್ಸ್ ಯು ಗೆಟ್ ಟು ನೋ ವಾಟ್ ದ ಸಿಸ್ಟಮ್ ಇಸ್, ಸೊ ಯು ಆರ್ ಆಲ್ವೇಸ್ ವರಿಡ್ ಅಬೌಟ್ ದ ಫ್ಯೂಚರ್. ನಂಗೆ ಯಾವಾಗ ಕೆಲಸ ಸಿಗುತ್ತೆ ಅನ್ನೋದೇ ಫಸ್ಟ್ ವರಿ ಇರೋದು ನಿಮಗೆ. So, I mean, as I said, everybody in the UK will find a job ಅನ್ನೋ ಫ್ರೇಸ್ ಪ್ರಕಾರ ನಾನು ಆಫ್ಟರ್ 8-9 ಮಂತ್ಸ್ ನಂಗೆ ಕೆಲಸ ಸಿಕ್ತು. ಬಟ್ ಆವಾಗ ಸಿಗೋದು ಹೆಂಗಿತ್ತು ಅಂದ್ರೂ, ಓಕೆ ಇವಾಗ 6 ಮಂತ್ಸ್ ಅಷ್ಟೇ ಸಿಕ್ಕಿದೆ, ವಾಟ್ ಇಸ್ ದ ನೆಕ್ಸ್ಟ್ 6 ಮಂತ್ಸ್? ಸೊ ಯು ಆರ್ ಆಲ್ವೇಸ್ ಆನ್ ದ ಮೂವ್. ಸೊ ಆ ಫೀಲಿಂಗ್ ಹೆಂಗಿತ್ತು ಅಂದರೆ, ದಿಸ್ ಅನ್ಸರ್ಟನಿಟಿ ವಾಸ್ ಆಲ್ವೇಸ್ ದೇರ್ ಅನ್ಲೆಸ್ ಯು ಗೆಟ್ ಇನ್ ಟು ಅ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಒಂಥರ ಟ್ರೈನಿಂಗ್ ಪ್ರೋಗ್ರಾಮ್ ಅಂದರೆ, ನಿಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಸಿಕ್ತು ಅಂದರೆ ದೆನ್ ಯು ಆರ್ in the program for 6 years. So our future ontara certainly decided, secure. Okay. So you know where you can actually buy a house and then plan the family further. avagala plan ಮಾಡ್ಕೋಬಹುದಾಗಿತ್ತು. ಬಟ್ ಆ ಒಂದು ಇನಿಷಿಯಲ್ 1-2 years of the phase where I was looking for jobs every 6 months ನೋಡ್ತಾ ಇದ್ದೆ, ಆವಾಗ ಭಾರಿ ಅನ್ಸರ್ಟನಿಟಿ ಇತ್ತು. ಪ್ಲಸ್ ಏನು ಮಾಡೋದು ಮುಂದೆ, ವಾಪಸ್ ಹೋಗೋದಾ, ಇಲ್ಲೇ ಇರೋದಾ ಅಂತ ಯಾವಾಗೂ ಕ್ವಶನ್ ಬಂದೇ ಬರ್ತಾಯಿತ್ತು. ಬಟ್
ವೆನ್ ಯು ಲುಕ್ ಎಟ್ ಅದರ್ಸ್ ಅಲ್ಲ, ಫ್ರೆಂಡ್ಸ್ ನೋಡ್ತಿದ್ವಿ, ಸೀನಿಯರ್ಸ್ ನೋಡ್ತಾ ಇದ್ವಿ, ಯಾವಾಗ ಅವರಿಂದ ಎಂಕರೇಜ್ಮೆಂಟ್ ಸಿಗೋದು, ಮೋಟಿವೇಶನ್ ಸಿಗೋದು. ಪ್ಲಸ್ ಅದೊಂದು ಡ್ರೈವ್ ಯಾವಾಗೂ ಇದ್ದೇ ಇರ್ತಿತ್ತು. ಅಂದರೆ ಇವಾಗ ಇಲ್ಲಿ ಬಂದಿದ್ದೀನಿ, ಇದನ್ನು ಮುಗಿಸ್ಬಿಟ್ಟೆ, ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ತೊಗೊಂಬಿಟ್ಟೆ, ಐ ಕ್ಯಾನ್ ಪ್ಲ್ಯಾನ್ ಆಫ್ ಗೋಯಿಂಗ್ ಬ್ಯಾಕ್ ಅಂತ ಅದು ಯಾವಾಗೂ ಇರೋದು. ಆ ಡ್ರೈವ್ ಅಂತೂ ಯಾವಾಗೂ ಇದ್ದೇ ಇರ್ತಾಯಿತ್ತು. Okay. Uh, it's been what, 20 years now, 21 years. ತುಂಬ ಜನಕ್ಕೆ ಲಾಂಗ್ ಟರ್ಮ್ ಆಗಿ ಇಲ್ಲಿರಬೇಕು ಅಂತೇಳ್ಬಿಟ್ಟು ಒಂದು ಐಡಿಯಾ ಇರೋದಿಲ್ಲ. ಲೈಕ್ ಆ್ಯಸ್ ವಿ ಸ್ಪೋಕ್ ಅದರ್ ಡೇ, ನಾನು ಅಷ್ಟೊಂದು ಐಡಿಯಾ ಇರಲಿಲ್ಲ ನನಗೆ 20 ಇಯರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಟೆಲ್ ಮಿ ದಟ್ ಜರ್ನಿ, ಹೌ ಫಾಸ್ಟ್ ಇಟ್ ವೆಂಟ್ 20 ಇಯರ್ಸ್. ಸೊ ನಾನು ಫಸ್ಟ್ ಇನಿಷಿಯಲಿ ಬಂದಾಗ ಐ ಥಾಟ್ ಮೈ ಪ್ಲ್ಯಾನ್ ವಾಸ್ ಮೈ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಇಂಡಿಯಾಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ಸೊ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ದೆ ಆಮೇಲಿಂದ ಸೊ ಇಂಡಿಯಾಗೆ ಐ ನ್ಯೂ ವಾಟ್ ದ ಸಿಚುವೇಶನ್ ವಾಸ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್. ಸೊ ಇವಾಗ ಬರೀ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಹೋದರೆ ಅಲ್ಲಿ ಬೆಂಗಳೂರಲ್ಲಿ ನೀವು ತಿರ್ಗಾ ಒಂಥರ ಯು ವುಡ್ ಹ್ಯಾವ್ ಟು ವರ್ಕ್ ಆಸ್ ಅ ಜೂನಿಯರ್ ಸಾರ್ಟ್ ಆಫ್ ಕನ್ಸಲ್ಟೆಂಟ್ ಆಗಿ ಒಂದು 5-6 ವರ್ಷ ಯಾರೋ ಕೆಳಗಡೆ ಕೆಲಸ ಮಾಡಬೇಕು, ಆಮೇಲಿಂದನೇ ಯು ಕ್ಯಾನ್ ಪ್ರೋಗ್ರೆಸ್ ಫರ್ದರ್ ಅಂತ ನನಗೆ ಗೊತ್ತಾಯಿತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡೇ ಬರೋಣ ಅಂತ ದೆನ್ ಐ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಟ್ರೈನಿಂಗ್ ಪ್ರೋಗ್ರಾಮ್ ಸಿಕ್ತು. ಸೊ ದ್ಯಾಟ್ ವಾಸ್ ಫಾರ್ 8 ಇಯರ್ಸ್. ಸೊ ಇವಾಗ ಕನ್ಸಲ್ಟೆಂಟ್ ಆಗಬೇಕಾದ್ರೆ 8 ಇಯರ್ಸ್ ಇರಲೇಬೇಕಾಗ್ತಾಯಿತ್ತು. ಸೊ ಅದು 8 ಇಯರ್ಸು ಮುಗಿಸ್ಕೊಂಡು ಆಮೇಲೆ ಕನ್ಸಲ್ಟೆಂಟ್ ಆದೆ. ಬಟ್ ಇನ್ ದ ಮೀನ್ ಟೈಮ್ ನಮ್ಮ ದೊಡ್ಡ ಮಗಳು ಹುಟ್ಟಿದ್ಲು, ಇನ್ 2015 ಹುಟ್ಟಿದ್ಲು. ಸೊ ಅವಳು ಹುಟ್ಟಿದಾದಮೇಲೆ ಅವಳ ಜೊತೆ ಹಂಗೆ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಅವ್ಳು ಸ್ಕೂಲ್ ಶುರು ಆಯಿತು. ಸೊ ಒಂದು ಸತೆ ಅವ್ರ ಸ್ಕೂಲ್ ಶುರು ಆದಮೇಲೆ ಅವ್ರದ್ದೇ ಒಂದು ಆ್ಯಕ್ಟಿವಿಟಿ ಶುರು ಆಗುತ್ತೆ, ಅವ್ರದ್ದೇ ಒಂದು ಗುಂಪು ಶುರು ಆಗೋಗ್ಬಿಡುತ್ತೆ, ಅವ್ರದ್ದೇ ಫ್ರೆಂಡ್ ಸರ್ಕಲ್ ಬಿಲ್ಡಪ್ ಆಗುತ್ತೆ. ಆಮೇಲೆ ಸೆಕೆಂಡ್ ಮಗಳು ಬಂದಳು. ಸೊ ಹಾಗಾಗಿ ಹಾಗೆ ಕಂಟಿನ್ಯೂ ಹಾಕ್ಕೊಂಡೇ ಬಂತು. ನನಗೆ ಯಾವಾಗ 20 ಇಯರ್ಸ್ ಆಯಿತು ನಾನು ವಾಪಸ್ ಹೋಗೋದಾ ಬೇಡ ಅನ್ನೋದು ಆ ಕ್ವಶನ್ನೇ ಬರಲಿಲ್ಲ ಆಮೇಲಿಂದ. ಸೊ ಯು ಆರ್ ಎಂಗೇಜ್ ಇನ್ ಆಲ್ ದೀಸ್ ಥಿಂಗ್ಸ್, ಆ್ಯಕ್ಟಿವಲ್ಲಿ ಎಂಗೇಜ್ ಆಗಿದೆ. ಒಂದ್ಸತೆ ಮಕ್ಕಳು ಆಯಿತು ಅಂದರೆ ದೆನ್ ಯುವರ್ ಲೈಫ್ ವಿಲ್ ಟೋಟಲಿ ಟರ್ನ್ ಇನ್ ಅ ಡಿಫ್ರೆಂಟ್ ಸಿಚುವೇಶನ್ ಇಲ್ಲಿ, ಬಿಕಾಸ್ ಯು ಗೆಟ್ ಸೋ ಬ್ಯುಸಿ ವಿತ್ ದೇರ್ ಲೈಫ್, with their school life, with their social circles, that there will be little time for you. Correct. But you'll become very busy. Sir, and when it comes to the difference between India and UK medical system, having you trained ಇಂಡಿಯಾದಲ್ಲಿ ಮತ್ತು ವೆನ್ ಯು ಮೂವ್ಡ್ ಹಿಯರ್, ವಾಟ್ ವಾಸ್ ದ ಥಿಂಗ್ಸ್ ವಿಚ್ ವಾಸ್ ಗೆಟಿಂಗ್ ಕ್ಲಾಶ್ಡ್? ಅಂದರೆ ಇವಾಗ ಓಕೆ ನಾವು ಅಲ್ಲಿ ಈ ಥರ ಕಲ್ತಿದ್ದೀರಿ, ಸೊ ವೆನ್ ಇಟ್ ಕಮ್ಸ್ ಟು ಇಂಪ್ಲಿಮೆಂಟಿಂಗ್ ಹಿಯರ್, ಇಲ್ಲಿ ಇದನ್ನ ಸೇಮ್ ಅದೇ ಒಂದು ಕಾನ್ಸೆಪ್ಟ್ನ ಇಲ್ಲಿ ಬೇರೆ ಥರ ನೋಡ್ತಾರೆ. ಸೊ ವಾಟ್ ವಾಸ್ ದ ಡಿಫ್ರೆನ್ಸಸ್ ವಿಚ್ ಯು ವೇರ್ ಫೈಂಡಿಂಗ್ ಇಟ್ ಲಿಟಲ್ ಡಿಫಿಕಲ್ಟ್, ಆರ್ ವಾಸ್ ಇಟ್ ಚಾಲೆಂಜಿಂಗ್ ಫಾರ್ ಯು? ನಮ್ಮದು ಇಂಡಿಯನ್ ಸಿಸ್ಟಮ್ ಹೆಂಗೆ ಅಂದರೆ, ಇವಾಗ ಮೆಡಿಕಲ್ ಟ್ರೈನಿಂಗ್ ಸಿಸ್ಟಮಲ್ಲೂ ಇಟ್ಸ್ ವೆರಿ ಹೆವಿ ಥಿಯರಿ ಫೋಕಸ್ಡ್. ಸೊ ನಾನು 20 ಇಯರ್ಸ್ ಬ್ಯಾಕಲ್ಲಿ ಇವಾಗ ಚೇಂಜ್ ಆಗಿರ್ಬೋದು, ಬಟ್ 20 ಇಯರ್ಸ್ ಬ್ಯಾಕ್ ತುಂಬಾ ಥಿಯರಿ ಫೋಕಸ್ ಇರೋದು. ಥಿಯರಿ ಮೇಲೆ ಇರೋದು. ಆಮೇಲೆ ಪ್ರಾಕ್ಟಿಕಲ್ಸ್ ಕೂಡ ಭಾರಿ ಪೇಷಂಟ್ ಇಂಟ್ರಾಕ್ಷನ್ ನೋಡ್ತಾರಲ್ಲ. ನಮ್ಮ ಇಂಟರ್ನಲ್ ಎಕ್ಸಾಮಿನರ್, ಎಕ್ಸ್ಟರ್ನಲ್ ಎಕ್ಸಾಮಿನರ್ 2 hours ಆಮೇಲೆ ಬರೋರು, ನಾವು ಎಕ್ಸಾಮ್ ಶುರು ಮಾಡಿದ್ಮೇಲೆ 2 hours ಆಮೇಲೆ ಬರೋರು. ಆವಾಗ ನಾವು ಪೇಷಂಟ್ ಜೊತೆ ಯಾವ ಥರ ಇಂಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋದೇ ನೋಡ್ತಾ ಇರಲಿಲ್ಲ. ಸೊ ನಾವು ಹೋಗಿ ಕೇಸ್ ಪ್ರೆಸೆಂಟ್ ಮಾಡ್ತಾಯಿದ್ವಿ, ಅವ್ರು ಅದ್ರ ಮೇಲೆ ಕ್ವಶನ್ಸ್ ಕೇಳೋರು, ಆಮೇಲೆ ಪಾಸು ಇಲ್ಲ ನಾನು ಫೇಲ್ ಅಂತ ಹೇಳೋರು. ಬಟ್ ಇಲ್ಲಿ ಸಿಸ್ಟಮ್ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಎಕ್ಸಾಮ್ಸ್ ಕೊಡೋಕ್ಕೆ ಶುರು ಮಾಡಿದಾಮೇಲೆ ಪ್ರತಿಯೊಂದು ಪೇಷಂಟ್ ಮುಂದೆನೂ ಒಬ್ಬರು ಎಕ್ಸಾಮಿನರ್ ಇರ್ತಾರೆ, ನಾನು ಇರ್ತೀನಿ. ಸೊ ಎಕ್ಸಾಮಿನರ್ ಫಸ್ಟ್ ಥಿಂಗ್ ನಾನು ಪೇಷಂಟ್ ಜೊತೆ ಇಂಟ್ರ್ಯಾಕ್ಟ್ ಹೆಂಗೆ ಮಾಡ್ತೀನೋ ಅನ್ನೋದು ಫಸ್ಟ್ ನೋಡ್ತಾರೆ. ಅವ್ರಿಗೆ ನಾನು ಡಯಾಗ್ನೋಸಿಸ್ ಮಾಡ್ತೀನೋ ಟ್ರೀಟ್ಮೆಂಟ್ ಹೇಳ್ತೀನೋ ಅನ್ನೋದು ಮುಖ್ಯ ಅಲ್ಲ. ನಾನು ಅವ್ರ ಜೊತೆ ಪೇಷಂಟ್ ಜೊತೆ ಎಷ್ಟು ಅಪ್ರೋಚ್ ಹೆಂಗಿದೆ, ಅವ್ರನ್ನ ಎಷ್ಟು ಸಿಂಪತಿ ತೋರಿಸ್ತೀನಿ, ಎಷ್ಟು ಕಂಫರ್ಟಬಲ್ ಆಗಿ ಇಟ್ಟಿರ್ತೀನಿ, ಎಷ್ಟು ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಫಸ್ಟ್ ನೋಡ್ತಾರೆ. ಅದ್ರ ಮೇಲೆ ನಾನು ನಂದು ನಂದು ಕ್ಲಿನಿಕಲ್ ಫೈಂಡಿಂಗ್ಸ್ ಏನಿದೆ ಹೇಳಿಬಿಟ್ಟು ನನ್ನ ಪ್ರಕಾರ ಏನು ಡಯಾಗ್ನೋಸಿಸು ಟ್ರೀಟ್ಮೆಂಟ್ ಏನು ಹೇಳ್ತೀನಿ ಅನ್ನೋದು ಡಿಸ್ಕಷನ್ ನಡೆಯುತ್ತೆ. ಓಕೆ. ಸೊ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಕಷ್ಟ ಆಗೋದು ನಮಗೆ, ಯಾಕಂದರೆ ನಮಗೆ ಆ ಥರ ಇಂಟ್ರಾಕ್ಷನ್ ಕಲ್ತಿರಲಿಲ್ಲ. ಸೊ ವಿ ಹ್ಯಾಡ್ ಟು ಲರ್ನ್, ದಿಸ್ ವಾಸ್ ಅ ಟೋಟ್ಲಿ ನ್ಯೂ ಸಿಸ್ಟಮ್ ಕಲಿಬೇಕಾಗ್ತಾ ಇತ್ತು. ಸೊ ದ್ಯಾಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅನಿಸ್ತು ಮುಂಚೆ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಯು ನೀಡ್ ಟು ಅನ್ಲರ್ನ್ ಆ್ಯಂಡ್ ಯು ನೀಡ್ ಟು ಲರ್ನ್ ಹಿಯರ್ ಟು ಅಡ್ಜಸ್ಟ್ ಟು ದಿಸ್ ಎನ್ವಿರಾನ್ಮೆಂಟ್. ಸರ್, ಒಂದು ಮೆಡಿಕಲ್ ಸಿಸ್ಟಮ್ ಆಸ್ ಎ ಹೋಲ್ ನೋಡಿದ್ರೆ there will be a lot of differences. Different country has their own different systems. One system, if you want to change in UK or likewise in India,
What is that one system you would like to adopt from India to UK and UK to India? ಸೊ ಇಂಡಿಯಾದಿಂದ ಇಲ್ಲಿ ತರಬೇಕು ಅಂದರೆ ನಾನು ಮೋಸ್ಟ್ ಪ್ರಾಬ್ಲಿ ಅಫ್ಕೋರ್ಸ್ ನಾನು ಇಂಡಿಯಲ್ಲಿ ಓದ್ರಿಂದ ಸ್ವಲ್ಪ ಬಯಾಸ್ ಇದ್ದೇ ಇರುತ್ತೆ. ನಮ್ಮದು ಥಿಯರಿ ಫೋಕಸ್ ಅಂತ ಹೇಳಿದ್ನಲ್ಲ, ಅವಾಗ ಥಿಯರಿ ಮೇಲೆ ತುಂಬಾ ಫೋಕಸ್ ಇರೋದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅಷ್ಟೊಂದು ಥಿಯರಿ ಮೇಲೆ ಇರೋದಿಲ್ಲ, ಬಟ್ ಮೇನ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ಮೇಲೆ ಫೋಕಸ್ ಇದೆ. But I think theory is always essential to apply that into practical knowledge. ಸೊ ಆ ಥಿಯರಿ ಫೋಕಸ್ ನಾನು ಇಲ್ಲಿ ತರಬೇಕು ಅಂತ ನಂಗೆ ತುಂಬಾ ಇಷ್ಟ ಇಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ. ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗಬೇಕು ಅಂದರೆ ನನಗೆ ಈ UK NHS ಸಿಸ್ಟಮ್ ಇಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಅನ್ಸುತ್ತೆ. ಅಂದರೆ ವೇರ್ ಯು ನಾಟ್ ಚಾರ್ಜಿಂಗ್ ದ ಪೇಷಂಟ್. ಸೊ ಅಫ್ಕೋರ್ಸ್ ಎಲ್ಲರೂ ಯಾರ್ಯಾರು ಕೆಲಸ ಮಾಡ್ತೀರೋ ಎಲ್ಲರೂ ನ್ಯಾಷನಲ್ ಇನ್ಶೂರೆನ್ಸ್ ಕಟ್ತೀವಿ. ಬಟ್ ಇವಾಗ ನೀವು ಹಾಸ್ಪಿಟಲ್ಗೆ ಒಳಗೆ ಹೋದಾಗ ಆ ಕೇರ್ ತೊಗೊಳೋದಕ್ಕೆ, ನಿಮ್ಮ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಚಾರ್ಜ್ ಯಾರು ಮಾಡೋದೇ ಇಲ್ಲ. So it's absolutely free of cost and ಫ್ರೀ ಆಫ್ ಕಾಸ್ಟ್. but it is taken care by the government. ಇಟ್ಸ್ ಟೇಕನ್ ಕೇರ್ ಬೈ ದ ಗೌರ್ಮೆಂಟ್. ಅದೇ ಸಿಸ್ಟಮ್ ಇಂಡಿಯಾಲಿಲ್ಲ. ನೀವು ಇವಾಗ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರಿ, ಅವ್ರು ಇಷ್ಟು ಬಿಲ್ ಕಟಪ್ಪ ಫಸ್ಟು ಅಂತ ಹೇಳ್ತಾರೆ. ನಂಗೆ ಆಗೋದಿಲ್ಲ ಅಂತ ಹೇಳಿದ್ರೆ, ನಾವು ಇನ್ನು ಕೇರ್ ಕೊಡೋದಕ್ಕಾಗಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾನು ಅಲ್ಲಿ ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಎಷ್ಟೊಂದು ಸತಿ ನೋಡಿದ್ದೆ ಈ ಥರ ಕೇಸ್ಗಳು. ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಅಷ್ಟು ತುಂಬ ಲೇಟ್ ಆಗಿಬಿಟ್ಟಿರೋದು. ಕರೆಕ್ಟ್. ಅದೊಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮೂವ್ ಮಾಡೋ ಟೈಮಲ್ಲಿ ಎನಿಥಿಂಗ್ ಎನಿಥಿಂಗ್ ಕ್ಯಾನ್ could happen. Yeah. Okay. What are the biggest advances which you have seen in neonatology from past decade? ಸೊ ದ ಬಿಗ್ಗೆಸ್ಟ್ ಅಡ್ವಾನ್ಸಸ್ ಅಂದರೆ ಇವಾಗ ನಮ್ಮದು ಲಿಮಿಟ್ ಆಫ್ ವಯಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಕಮ್ಮಿ ಜೆಸ್ಟೇಷನ್, ಅಂದರೆ ಎಷ್ಟು ಕಮ್ಮಿ ಪ್ರೆಗ್ನೆನ್ಸಿ ಮಂತ್ಸಲ್ಲಿ ನಾವು ಮಕ್ಕಳನ್ನ ರಿವೈವ್ ಮಾಡ್ಬೋದು, ರಿಸಸ್ಟೇಟ್ ಮಾಡ್ಬೋದು ಅನ್ನೋದು. ಮುಂಚೆ 24 ವೀಕ್ಸ್ ಇರೋದು. ನಾನು ಅಬೌಟ್ 10 years ago ಅಂತ ಹೇಳಿದ್ರೆ 24 ವೀಕ್ಸಿಂದ ಇರುತ್ತೆ. ಆಮೇಲಿಂದ ಬಿಕಾಸ್ ಈ 24 ವೀಕ್ಸ್ ನಾವು ರಿಸಸ್ಟೇಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ತುಂಬ 24 ವೀಕರ್ಸ್ ದೇ ಸ್ಟಾರ್ಟೆಡ್ ಲಿವಿಂಗ್, ಅಂದರೆ ಸರ್ವೈವ್ ಆಗ್ತಾಯಿದ್ರು. ಪ್ಲಸ್ ಅವ್ರದ್ದು ಡೆವಲಪ್ಮೆಂಟ್ ಕೂಡ ನಾರ್ಮಲ್ ಮಕ್ಕಳ ಥರ ಆಗೋದಿರೋದು. ಸೊ ಹಾಗಾಗಿ ಅದು 23 ವೀಕ್ಸ್ ಆಯಿತು. ಆಮೇಲೆ ಇವಾಗ 22 ವೀಕ್ಸ್ ಆಗಿದೆ. ಸೊ ಸಮ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಇನ್ನೂ ಕೂಡ ದೆಸ್ ಲಾಟ್ಸ್ ಆಫ್ ಟಾಕ್ಸ್ ಅಬೌಟ್ ಜಪಾನ್ ಆ್ಯಂಡ್ US ಎಲ್ಲ 21 ವೀಕ್ಸ್ ಅಂತಲೂ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ. ಸೊ ನಮ್ಮದು ನ್ಯೂನೆಟಲ್ ಕೇರ್ ಇಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ, ನಾವು 5.5 ತಿಂಗಳಿರೋ ಮಗು ಹುಟ್ಟಿತು ಅಂದ್ರೂ ವಿ ಆರ್ ಏಬಲ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಅಫ್ಕೋರ್ಸ್ ಸರ್ವೈವಲ್ ಇಸ್ ಸ್ಟಿಲ್ ಕ್ವೈಟ್ ಲಿಮಿಟೆಡ್. ಅಬೌಟ್ 1 in 3 ಆಫ್ ದೀಸ್ ಸರ್ವೈವ್. ಬಟ್ ಅಂದ್ರೂ ಒಂದು ಬೇಬಿನೂ ಬದುಕಿಸ್ಬೋದು ಅನ್ನೋದು ಅಷ್ಟು ಅಡ್ವಾನ್ಸ್ ಆಗಿದೆ ನಮ್ಮ ನ್ಯೂನೆಟಲ್ ಕೇರ್ ಈಗ. Sir, how's the work-life balance of doctors in UK? ಅದು ಒನ್ ಆಫ್ ದ ಪರ್ಕ್ಸ್ ಆಫ್ UK ಸಿಸ್ಟಮ್ ಅಂದರೆ ಈ ವರ್ಕ್ ಲೈಫ್ ಬ್ಯಾಲೆನ್ಸ್. ಸೊ ಕರೆಂಟ್ಲಿ ನಮ್ಮದು ರೋಟಾ ಸಿಸ್ಟಮ್. ಎನಿವೇರ್ ಇನ್ ದ UK you go, it's a rota system. So we are 10 consultants, so we work in one in a 10-week cycle ಅಲ್ಲಿ. ಸೊ ಹಾಗಾಗಿ there's one consultant covering one weekend. ಆ್ಯಂಡ್ ಸೊ ನಾನು ಇವಾಗ 1 in 10 ವೀಕೆಂಡ್ಸ್ ಕೆಲಸ ಮಾಡ್ತೀನಿ, 9 ವೀಕೆಂಡ್ಸ್ ಫ್ರೀ ಇರ್ತೀನಿ. ಸೊ ಈ ಥರ ವರ್ಕ್ ಲೈಫ್ ಬ್ಯಾಲೆನ್ಸು ನಿಮಗೆ ಇಂಡಿಯಾದಲ್ಲಿ ಡೆಫಿನೆಟಾಗಿ ಸಿಗೋದಿಲ್ಲ. ಸೊ ಈ ವೀಕೆಂಡ್ ಫ್ರೀ ಅಂದರೆ ಇಟ್ಸ್ ಯು ಕ್ಯಾನ್ ಡೂ ಎನಿಥಿಂಗ್ ಯು ಹ್ಯಾವ್ ಪರ್ಸನಲ್ ಇಂಟ್ರೆಸ್ಟ್ ಇನ್ಸ್. ಇಲ್ಲ ಸ್ಪೋರ್ಟ್ಸ್ ಮಾಡಿ, ಇಲ್ಲ ಮ್ಯೂಸಿಕ್ ಮಾಡಿ, ಇಲ್ಲ ಬುಕ್ಸ್ ಓದ್ತೀನ, ಇಲ್ಲ ಸಮಥಿಂಗ್ ಡಿಫ್ರೆಂಟ್ ಮಾಡ್ತೀನಿ ಅನ್ನೋದಕ್ಕೆ ತುಂಬಾ ಆಪರ್ಚುನಿಟಿ ಸಿಗುತ್ತಿದೆ. ಅದೇ ಥರ ನಿಮ್ಗೆ ಇಂಡಿಯಾಲಿ ಸಿಗೋದೇ ಇಲ್ಲ. ಇಂಡಿಯಾಲಿ ನನ್ನ ಫ್ರೆಂಡ್ಸ್ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಕನ್ಸಲ್ಟೆಂಟ್ ಆಗಿ ಒಂದು 3-4 years ಬ್ಯಾಕ್ ಹೋಗ್ಯಾರೆ. ಸೊ ಅದೇ ಕಂಪ್ಲೇಂಟ್ ಮಾಡ್ತಿರ್ತಾರೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರೋದಿಲ್ಲ. ಸೊ ರ್ಯಾಟ್ ರೇಸ್ ಥರ ಇಂಡಿಯಾಲಿ. ಸೊ ಸ್ಯಾಟರ್ಡೇಸ್ ಕೂಡ ಅವ್ರು ಹೋಗಿ ಕೆಲಸ ಮಾಡ್ತಾರೆ. ಸಂಡೇಸ್ ಕಾಲ್ಸ್ ಬಂದೇ ಬರುತ್ತೆ, ಬಟ್ ಸಂಡೇಸ್ 1 time ಫ್ರೀ. ಪ್ಲಸ್ ಅವ್ರಿಗೇನು ಭಯ ಇರುತ್ತೆ ಅಂದರೆ, ನೀವು 1 ವಾರ 2 ವಾರ ಅಕಸ್ಮಾತ್ ಹೋಗ್ಬಿಟ್ರೆ ನಮ್ಮ ಪೇಷಂಟ್ಸ್ ಎಲ್ಲ ಹೋಗ್ಬಿಡ್ತಾರೆ ಅನ್ನೋದು ಭಯ ಇರ್ತಾರೆ ಇಂಡಿಯಾಲಿ. ಬಟ್ ಇಲ್ಲಿ ಆ ಥರ ಇಲ್ಲ. ಐ ಕ್ಯಾನ್ ಗೋ ಫಾರ್ 3 weeks. ನಾನು ಇನ್ಫ್ಯಾಕ್ಟ್ 4 weeks ಅನ್ಸುತ್ತೆ ಇಂಡಿಯಾಗೆ ಹೋಗಿ ಬಂದಿದ್ದೀನಿ. ಸೊ ನನಗೇನು ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಥವಾ ಆ ಥರ ಫಿಯರ್ ಏನಿಲ್ಲ ನಮ್ಮ ಪೇಷಂಟ್ಸ್ ಹೋಗ್ತಾರೆ ಅಂತ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ UK ಅಲ್ಲಿ. Sir, when it comes to the patient care, ಯಾಕಂದರೆ NHS ಅಲ್ಲಿ we all heard that when the actual treatment starts, so they have the highest care for the patients. So what is the difference you see ಇಂಡಿಯಾದಲ್ಲಿ ಕೊಡೋ ಕೇರ್ ಮತ್ತು ಲೈಕ್ ಇಲ್ಲಿ NHS ಅಲ್ಲಿ ಸಿಗೋವಂಥ ಕೇರ್? what is that difference you see? The biggest difference ಹೇಳ್ಬೇಕಂದ್ರೆ ಶಿವ್ ಇಸ್ the NHS system is a totally government based system. ಇಲ್ಲಿ ನೀವು ಹಾಸ್ಪಿಟಲ್ ಒಳಗಡೆ ಹೋಗಿ ಹೊರಗಡೆ ಬರ್ಬೋದು ವಿತೌಟ್ ಪೇಯಿಂಗ್ ಎ ಪೆನಿ.
ದುಡ್ಡು ಒಂದು ಪೈಸಾ ಇಲ್ಲ ಅಂದ್ರೂ ನೀವು ಹೋಗಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ನಿಮ್ಮದು ಹೋಗಿ ಒಂದು ಬೈಪಾಸ್ ಮಾಡ್ಕೊಂಬರ್ಬೋದು. ಇಲ್ಲ ಏನೋ ಬೇರೆ ಏನಾದರೂ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲು ಎಲ್ಲ ಕೈ ಮುರಿದ್ರೇನೋ ಒಂದು ಪೈಸಾ ಇಲ್ದೇನೋ ಒಳಗೆ ಹೋಗಿ ನೀವು ಫಿಕ್ಸ್ ಮಾಡಿಸ್ಕೊಂಡು ಬರ್ಬೋದು. ಅದೇ ಸಿಚುವೇಶನ್ ಇಂಡಿಯಾಲಿಲ್ಲ. ನಮ್ಮ ಇಂಡಿಯಾಲೆಲ್ಲ ಪ್ರೈವೇಟ್ ಬೇಸ್ಡ್ ಕೇರು, ಪ್ಲಸ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋದರೆ ಅಂತೂ ರಿಸೋರ್ಸಸ್ ಇರೋದಿಲ್ಲ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ನನಗೆ ಎರಡು ಸಿಸ್ಟಮ್ಸ್ ಕಂಪೇರ್ ಮಾಡಿದ್ರೆ. ಅಂದ್ಕೊಂಡಿರ್ತಾರೆ ಈ ಥರ ಕೆಲಸ ಸಿಗ್ತಾ ಇಲ್ಲ, ಇಟ್ಸ್ ಬೆಟರ್ ಟು ಗೋ ಬ್ಯಾಕ್ ಅಂದ್ಬಿಟ್ಟು. ಸೊ ಡೆಫಿನೆಟ್ಲಿ ದ್ಯಾಟ್ ವಿಲ್ ಬಿ ಬೂಸ್ಟಿಂಗ್ ಥಾಟ್ ಫಾರ್ ಮೆನಿ ಪೀಪಲ್. ಸರ್, ಇವಾಗ ವಾಟ್ ಈಸ್ ದಿ typical time frame for proper pregnancy? It's 40 weeks, right? 40 ವೀಕ್ಸಲ್ಲಿ ಹುಟ್ಟೋ ಮಗು ಎಷ್ಟು ಹೆಲ್ದಿ ಆಗಿರುತ್ತೆ? ಇವಾಗಿರೋ ಟ್ರೀಟ್ಮೆಂಟ್ ಪ್ರಕಾರ, ಇವಾಗಿರೋ ಅಂಥ ಲೇಟೆಸ್ಟ್ ಟೆಕ್ನಾಲಜಿ ಇರೋ ಇಂಪ್ಲಿಮೆಂಟ್ ಆಗಿರೋ ಪ್ರಕಾರ, ಅವಾಗಿಂದು 22nd ವೀಕಲ್ಲಿ ಹುಟ್ಟೋ ಮಗುಗೂ ಮತ್ತು ಈ 40 ವೀಕ್ಸಲ್ಲಿ ಹುಟ್ಟೋ ಮಗುಗೂ will there be any differences ಅಂದರೆ in terms of their health or in terms of their growth? ಹ್ಯೂಜ್ ಡಿಫ್ರೆನ್ಸಸ್. ಸೊ ಇವಾಗ 40 ವೀಕ್ಸಲ್ಲಿ ಹುಟ್ಟೋ ಮಗು ಆ್ಯಾವ್ರೇಜ್ 3 ಕಿಲೋ ಇರುತ್ತೆ, 3-3.5 ಕಿಲೋ ಇರುತ್ತೆ. ಬಟ್ ಈ 22 ವೀಕ್ಸಲ್ಲಿ ಹುಟ್ಟೋ ಮಗು ಆ್ಯಾವ್ರೇಜ್ ಒಂದು 400 ಗ್ರಾಮ್ ಇರುತ್ತೆ, 400-450 ಗ್ರಾಮ್ ಇರುತ್ತೆ, 400 grams. ಪ್ಲಸ್ ಹುಟ್ಟಿದಾಗ ಈ ಮಕ್ಳಿಗೆ ಕಣ್ಗಳು ಇನ್ನೂ ಫ್ಯೂಸ್ ಆಗಿರುತ್ತೆ, ಈ ಫಿಂಗರ್ಸ್ಗಳು ಸ್ವಲ್ಪ ಫ್ಯೂಸ್ ಆಗಿರುತ್ತೆ, ಆಮೇಲೆ ಸ್ಕಿನ್ ತುಂಬಾ ಥಿನ್ ಆಗಿರುತ್ತೆ, ಇನ್ನೂ ಫುಲ್ ಡೆವಲಪ್ ಆಗಿರೋದಿಲ್ಲ ಸ್ಕಿನ್ನು, ಪ್ಲಸ್ ಬ್ರೈನ್ ಡೆವಲಪ್ ಆಗಿರೋದಿಲ್ಲ, ಬ್ರೀದಿಂಗ್ ಸಿಸ್ಟಮ್ ಡೆವಲಪ್ ಆಗಿರಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಡೆವಲಪ್ ಆಗಿರೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಅವ್ರನ್ನ ವೆಂಟಿಲೇಟರ್ ಮೇಲೆ ಹಾಕ್ತೀವಿ. ಸೊ ಆಕ್ಸಿಜನ್ ಕೊಟ್ಟು ಸ್ವಲ್ಪ ಬ್ರೀದಿಂಗ್ ಕೊಟ್ಟು, ಆಮೇಲೆ ಬ್ಲಡ್ ಪ್ರೆಷರ್ ಮೆಡಿಸಿನ್ಸ್ ಬೇಕಾಗುತ್ತೆ ಫಸ್ಟ್ 7 ಡೇಸಲ್ಲಿ. ಆಮೇಲಿಂದ ಆರ್ಟಿಫಿಷಿಯಲ್ ಫೀಡಿಂಗ್ ಮಾಡ್ತೀವಿ. ಸೊ ಸ್ಪೆಷಲ್ ಲೈನ್ಸ್ ಹಾಕ್ಬಿಟ್ಟು ಅದನ್ನು ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸ್ ಎಲ್ಲನೂ ಒಂಥರ ಸೊಲ್ಯೂಷನ್ ಮಾಡಿ ಆ ಮಕ್ಕಳಿಗೆ ಫೀಡ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ದೊಡ್ಡದಾದ ಮೇಲೆ ಟ್ಯೂಬ್ ಫೀಡ್ ಮಾಡ್ತೀವಿ. ಮೂಗು ಟ್ಯೂಬ್ ಹಾಕಿ ಅದು ಸ್ಟಮಕ್ಗೆ ಹೋಗುತ್ತೆ, ಅದರಿಂದ ಸ್ವಲ್ಪ ಮಿಲ್ಕ್ ಕೊಡ್ತೀವಿ. ಮದರ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ ಮಿಲ್ಕು, ಅವ್ರ ಮಿಲ್ಕ್ನ ಸ್ವಲ್ಪ ಕೊಡ್ತೀವಿ. ಸೊ ಈ 400 ಗ್ರಾಮ್ ಬೇಬಿನ ನಾವೊಂದು 3-4 ಮಂತ್ಸಲ್ಲಿ ಅಟ್ಲೀಸ್ಟ್ ಒಂದು 2 ಕಿಲೋ ಇಲ್ಲ 2.5 ಕಿಲೋ ತನಕ ಬೆಳೆಸ್ತೀವಿ. ಅದಾದಮೇಲೆ ಮಕ್ಕಳು ಡಿಪೆಂಡ್ಸ್, ಕೆಲವೊಂದು ಮಕ್ಕಳು ದೇ ಕ್ಯಾನ್ ಆ್ಯಕ್ಚುಲಿ ಸ್ಟಾರ್ಟ್ ಫೀಡಿಂಗ್ ಬೈ ದೆಮ್ಸೆಲ್ವ್ಸ್. ಆ ಸ್ಟೇಜ್ ಬಂದಾದಮೇಲೆ ದೆನ್ ವಿ ಕ್ಯಾನ್ ಡಿಸ್ಚಾರ್ಜ್ ದಮ್. ಓಕೆ ಸರ್, ಇವಾಗಿರೋ ಅಂಥ ದ ನ್ಯೂ ಟೆಕ್ನಾಲಜೀಸ್, ಎವ್ರಿಥಿಂಗ್ ಈಸ್ ಮೋಸ್ಟ್ಲಿ ಬೇಸ್ಡ್ ಆನ್ AI. Is there any AI implementation in NHS, which helps your neonatology or any other department? ಸೊ AI ಬರ್ತಾ ಇದೆ NHS ಅಲ್ಲಿ. ರೇಡಿಯಾಲಜಿಯಲ್ಲಿ ತುಂಬಾ ಬಂದಿದೆ, ವೇರ್ AI ಕ್ಯಾನ್ ಆ್ಯಕ್ಚುಲಿ ರೀಡ್ ಎನಿ ಅಬ್ನಾರ್ಮಾಲಿಟೀಸ್ ವಿದಿನ್ ದ ಸ್ಕ್ಯಾನ್ಸ್. ಸೊ ನಿಯೋನೆಟಾಲಜಿಲಿ ಇನ್ನೂ ಅಷ್ಟೊಂದು ಬಂದಿಲ್ಲ. ಯಾಕಂದರೆ ನಮ್ಮದು ಫೀಲ್ಡ್ ಹೆಂಗಿದೆ ಅಂತ ಹೇಳಿದ್ರೆ ತುಂಬಾ ಒಂಥರ ನೀಶ್ ಫೀಲ್ಡ್ ಇದು. ಸೊ ಹಾಗಾಗಿ AI ಇಂಟ್ರೊಡ್ಯೂಸ್ ಆಗೋದು ಐ ಥಿಂಕ್ ಇಟ್ ವಿಲ್ ಟೇಕ್ ಅನದರ್ 3-4 years or so. ಬಟ್ ದೇರ್ ಆರ್ ಸಮ್ ಪ್ರಾಜೆಕ್ಟ್ಸ್ ವಿಚ್ ಆರ್ ಕಮಿಂಗ್. ಏನಂದರೆ ಈ ಮಕ್ಕಳದು ಹಾರ್ಟ್ ರೇಟ್ ವೇರಿಯಬಿಲಿಟಿ ನೋಡ್ತಾ ಇದ್ದಾವೆ. ಸೊ ಈ ಹಾರ್ಟ್ ರೇಟ್ ವೇರಿಯಬಿಲಿಟಿಯಿಂದ ನಾವೇನಾದರೂ ಇನ್ಫೆಕ್ಷನ್ ಮುಂಚೆನೇ ಕಂಡು ಹಿಡಿಬೋದಾ ಅನ್ನೋದು ಸ್ಟಿಲ್ ಇನ್ ಪ್ರೋಗ್ರೆಸ್. ದಿಸ್ ವರ್ಕ್ ಇಸ್ ಸ್ಟಿಲ್ ಇನ್ ಪ್ರೋಗ್ರೆಸ್. ಅದಲ್ಲದೆ ಕೆಲವೊಂದು ಮಕ್ಕಳಿಗೆ ಹುಟ್ಟಿದಾಗ ಫಿಟ್ಸ್ ಬರುತ್ತೆ, ಸೀಜರ್ಸ್ ಬರುತ್ತೆ. ಸೊ ಈ ಸೀಜರ್ಸ್ ಡಿಟೆಕ್ಷನ್ ಇಸ್ ಆಲ್ಸೋ ವೆರಿ ಡಿಫಿಕಲ್ಟ್. ತುಂಬಾ ಸಟಲ್ ಚೇಂಜಸ್ ಇರುತ್ತೆ. ಈಗ ದೊಡ್ಡವ್ರ ಥರ ಕೈಕಾಲೆಲ್ಲ ಆಡಿಸೋದು ಇರೋದಿಲ್ಲ ಮಕ್ಕಳಲ್ಲಿ, ಮಗುಗಳಲ್ಲಿ. ಸೊ ತುಂಬಾ ಸಟಲ್ ಚೇಂಜಸ್ ಇರುತ್ತೆ. ಸೊ ನಾವು ಈ ಎಕ್ಸಿಸ್ಟಿಂಗ್ ಮಾನಿಟರ್ಸ್ ಅದರೊಳಗೆ AI ಫೀಡ್ ಮಾಡಿಬಿಟ್ಟು ವಿ ಆರ್ ಟ್ರೈಂಗ್ ಟು ಸಿ ವೆದರ್ ದೇ ಕ್ಯಾನ್ ಗೆಟ್ ಬೆಟರ್ ಅಟ್ ಡಿಟೆಕ್ಷನ್ ಆಫ್ ಸೀಜರ್ಸ್ ಆಲ್ಸೋ. ಸೊ ಸ್ಲೋಲಿ ಇಟ್ಸ್ ಕಮಿಂಗ್, ಬಟ್ ಐ ಥಿಂಕ್ ಇನ್ನೊಂದು 4-5 years ಬೇಕಾಗುತ್ತೆ ಫುಲ್ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಆ ಥರ ಸೀಜರ್ಸ್ ಬಂದಾಗ, ಸೊ ವಾಟ್ ಆರ್ ದ ಕಾಮನ್ಲಿ ಹೌ ಕ್ಯಾನ್ ಯು ಐಡೆಂಟಿಫೈ? ಯಾಕಂದರೆ ಇವಾಗ ದೊಡ್ಡವ್ರಿಗೆ ಬಂದರೆ ಯು ಕ್ಯಾನ್ ಅವ್ರು ಫಿಸಿಕಲಿ ಯು ಕ್ಯಾನ್ ಸಿ ಈ ಥರ ಹಿಂಗಾಗಿದೆ ಅಂತ. ಬಟ್ ಮಕ್ಕಳಲ್ಲಿ ವಾಟ್ ಆರ್ ದ ಚೇಂಜಸ್ ಯು ಕ್ಯಾನ್ ಸಿ? ಲೈಕ್ ಹೌ ಡು ಯು ಐಡೆಂಟಿಫೈ? ಸೊ ಈ ನಾವು ಸಸ್ಪೆಕ್ಟ್ ಮಾಡಿದಾಗ ಏನು ಮಾಡ್ತೀವಿ ಅಂದರೆ ಈ ವಿ ಕನೆಕ್ಟ್ ಟು ಮಾನಿಟರ್ ಕಾಲ್ಡ್ ಆಸ್ ಅ ಸೆರೆಬ್ರಲ್ ಫಂಕ್ಷನ್ ಮಾನಿಟರ್ ಅಂತ ಇರುತ್ತೆ. ಸೊ ವಾಟ್ ಇಟ್ ಡಸ್ ಇಸ್ ಇಟ್ ಪಿಕ್ಸ್ ಅಪ್ ದಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇನ್ ದ ಬ್ರೈನ್. ಅದನ್ನು ಒಂದು ಮಾನಿಟರ್ ಮೇಲೆ ಒಂಥರ ಗ್ರಾಫ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ. ಆ ಗ್ರಾಫಲ್ಲಿ ದೇರ್ ಆರ್ ಸಮ್ ಪರ್ಟಿಕ್ಯುಲರ್ ಚೇಂಜಸ್. ಅದಾದಾಗ ನಮಗೆ ಗೊತ್ತಾಗುತ್ತೆ ಅದು ಸೀಜರ್ಸ್ ಅಲ್ವಾ ಅಂತ. ಬಟ್ ದ ಇಶ್ಯೂ ಇಸ್ ದ್ಯಾಟ್ ಯು ಹ್ಯಾವ್ ಟು ಕೀಪ್ ಆನ್ ವಾಚಿಂಗ್ ದಟ್ ಡಿಸ್ಪ್ಲೇ, ಕಂಟಿನ್ಯೂಸ್ಲಿ ನೋಡ್ತಾ ಇರಬೇಕಾಗುತ್ತೆ. ಫಾರ್ ಹೌ ಲಾಂಗ್ ಯು ನೀಡ್ ಟು ಮಾನಿಟರ್? ಡಿಪೆಂಡ್ಸ್. ಅದು ಕೆಲವೊಂದು ಸತಿ ನಾವು ವಿ ಮಾನಿಟರ್ ದೆಮ್ ಫಾರ್ 5 days ಕಂಟಿನ್ಯೂಸ್ ಮಾನಿಟರಿಂಗ್ ಇಟ್ಟಿರ್ತೀವಿ, ಇಲ್ಲಾಂದರೆ ಕೆಲವೊಂದು ಸತಿ 24-48 hours ತನಕ ಮಾನಿಟರ್ ಮಾಡಿರ್ತೀವಿ.
ಫಸ್ಟ್ ಟೈಮ್ ಪೇರೆಂಟ್ ಆಗಿರೋರು ಬರ್ತಾರೆ. ಹ್ಮ್. ಸೊ ಅವ್ರನ್ನ ನಾವು ಹೌ ಡು ಯು ಮೇಕ್ ದೆಮ್ ಫೀಲ್ ಕಂಫರ್ಟಬಲ್? ಯಾಕಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಲೈಕ್ ವಾಟ್ ಈಸ್ ದಿ ವೇ ಆಫ್ ಮೆಡಿಕಲ್ ಸಿಸ್ಟಮ್. ಸೊ ಹೊಸದಾಗಿ ಪೇರೆಂಟ್ ಆಗಿರೋರಿಗೆ ಗೊತ್ತಿರೋದಿಲ್ಲ. ಸೊ ಹೌ ಡು ಯು ಮೇಕ್ ದೆಮ್ ಫೀಲ್ ಕಂಫರ್ಟಬಲ್ ಆರ್ ಹೌ ಡು ಯು ಮೇಕ್ ದೆಮ್ ಫೀಲ್ ನಾಟ್ ಟು ಗೆಟ್ ಸ್ಕೇರ್ಡ್ ಆರ್ ಬಿಕಾಸ್ ಎಷ್ಟೊಂದು ಜನಕ್ಕೆ ಇರುತ್ತೆ ಅದೊಂದು ಫಿಯರ್ ಇರುತ್ತೆ ಅದು. ಅದೇ ನಮ್ದು ಇಲ್ಲಿ ಸಿಸ್ಟಮ್ ಹೆಂಗೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಈಗ ಕಪಲ್ ಬಂದಿದೆ, ಎಕ್ಸ್ಪೆಕ್ಟಿಂಗ್ ಕಪಲ್ ಬಂದಿದ್ದಾರೆ ಆ್ಯಂಡ್ ದರ್ ಎಕ್ಸ್ಪೆಕ್ಟಿಂಗ್ ಸೇ ಪ್ರೀ ಟರ್ಮ್ ಬೇಬಿ ಅಂತ ದರ್ ಎಕ್ಸ್ಪೆಕ್ಟಿಂಗ್ ಪ್ರೀ ಟರ್ಮ್ ಬೇಬಿ ಅಂದರೆ ನಾವು ಹೋಗಿ ಅವ್ರಿಗೆ ವಾಟ್ ಇಸ್ ಕಾಲ್ಡ್ ಆಸ್ ಅನ್ ಆಂಟಿನೇಟಲ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಸೊ ವಾಟ್ ವಿ ಟೆಲ್ ದಮ್ ಇಸ್ ಇವಾಗ ಯಾವ ಸಿಚುವೇಶನ್ ಏನಿದೆ, ನಾರ್ಮಲ್ ಸಿಚುವೇಶನ್ ಹಿಂಗಿರುತ್ತೆ. ಸೊ ಬಟ್ ನಿಮ್ಮ ಸಿಚುವೇಶನ್ ಈ ಥರ ಆಗಿದೆ, ಬಟ್ ಮಗು ಹುಟ್ಟಿದಾಗ ನಾವು ಏನೇನು ಮಾಡ್ತೀವಿ, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಮಗುಗೆ, ಯಾವ ಟೈಮ್ ತನಕ ಮಗು ಯೂನಿಟ್ ಮೇಲೆ ಇರುತ್ತೆ, ಯಾವಾಗ ಮನೆಗೆ ಹೋಗ್ತೀರಾ, ಮನೆಗೆ ಹೋದಾಮೇಲೆ ಇನ್ನೇನು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಒಂಥರ ಕೌನ್ಸಿಲಿಂಗ್ ಸೆಷನ್ ಕೊಡ್ತೀವಿ ನಾವು. ಇದ್ರ ಮೇಲೆ ದೇರ್ಸ್ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಲೀಫ್ಲೆಟ್ಸ್ ಇರುತ್ತೆ, ಇಲ್ಲಿ ಪೇರೆಂಟ್ ಇನ್ಫಾರ್ಮೇಷನ್ ಲೀಫ್ಲೆಟ್ಸ್ ಅಂತ ಇರುತ್ತೆ. ಸೊ ಅದನ್ನು ಕೊಡ್ತೀವಿ ಸೊ ದಟ್ ಪೇರೆಂಟ್ಸ್ ಕ್ಯಾನ್ ಆ್ಯಕ್ಚುಲಿ ರೀಡ್ ಥ್ರೂ. ಅಂದರೆ ಮತ್ತೇನಾದರೂ ಅವ್ರಿಗೇನಾದ್ರು ಡೌಟ್ಸ್ ಇತ್ತು ಅಥವಾ ಏನೋ ಬೇರೆ ಕ್ವೆಶನ್ಸ್ ಇತ್ತು ಅಂದರೆ ದೇ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಆಸ್ಕಸ್ ಅಂತ. ಸೊ ಈ ಥರ ಒಂದು ಜನರಲ್ ಸಾರ್ಟ್ ಆಫ್ ಅ ಕೌನ್ಸಿಲಿಂಗ್ ಸೆಷನ್ ಕೊಡ್ತೀವಿ. ಸೊ ದಟ್ ದೇ ನೋ ವಾಟ್ ಟು ಎಕ್ಸ್ಪೆಕ್ಟ್ if they're having a preterm baby. So with that, they'll be little comfortable. Okay, so these are the things which we can expect ಅನ್ನೋದು ಒಂದು ಪ್ರೀ ಫ್ರೇಮ್ಡ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಓಕೆ ಸರ್, ಈಗ ವಾಂಟೆಡ್ ಟು ಸ್ಪೀಕ್ ಅಬೌಟ್ ಕ್ವಿಕ್ ಫೈರ್ ಆ್ಯಂಡ್ ಐ ಮೀನ್ ಇಟ್ ವಿಲ್ ಬಿ ಕೈಂಡ್ ಆಫ್ ಫನ್. ದ ಹಾರ್ಡೆಸ್ಟ್ ಪಾರ್ಟ್ ಆಫ್ ಯುವರ್ ಜಾಬ್? Hardest part of your job, my job is to keep up on the demands, keep up on ಅಂದರೆ ಇವಾಗ ನನ್ನ ರೋಲಲ್ಲಿ ಬಿಕಾಸ್ ಆಮ್ ದ ಹೆಚ್ ಒ ಡಿ ಅಲ್ವಾ, ಸೊ ಹಾಗಾಗಿ ತುಂಬಾ there be a lot of pressure on me to show the performance of the unit. So our performance is always audited, so nationally as well as locally, regionally also. So we have to keep up on top of the performance. ಆಮೇಲೆ ಕ್ವಾಲಿಟಿ ಹೆಂಗಿದೆ, ಸೇಫ್ಟಿ ಹೆಂಗಿದೆ, ಪೇಷಂಟ್ ಫೀಡ್ಬ್ಯಾಕ್ ಹೆಂಗಿದೆ. ಸೊ ಇದ್ರ ಮೇಲೆ ಎಲ್ಲನೂ have to keep have to keep an overview of all these things and make sure that we are meeting all the national compliance, national standards. So ಈ ಡಿಮಾಂಡ್ಸ್ನ ಕೀಪ್ ಅಪ್ ಮಾಡೋದು it becomes very hard. Okay, and what is the most rewarding part of it? So rewarding part is the patient experience and feedback. So whenever these parents come back with their babies to show how they were developing, and the gratitude they show, saying, oh, you were there at the delivery, no, so you did this treatment, atara compliments kottaga, that becomes a very rewarding experience. ಅದೊಂಥರ ಖುಷಿ ಮೂಮೆಂಟ್ ಇರುತ್ತೆ ಮತ್ತು ಹ್ಯಾಪಿಯೆಸ್ಟ್ ಮೂಮೆಂಟ್. Yeah, absolutely, yeah. Sir, one thing you wish if all the parents should know before coming to the hospital? I think if they have attended these antenatal classes are very important. So our antenatal classes are ellargu offer ಮಾಡ್ತಾರೆ. So I would encourage every parent to take up these antenatal classes because they'll tell you what to actually expect with the babies. Baby born ಆದ ಮೇಲೆ ಯಾವ ಥರ ಅದನ್ನು ನೋಡ್ಕೋಬೇಕು, ಏನೇನು ಕನ್ಸರ್ನ್ಸ್ ಇರುತ್ತೆ ನಿಮ್ಮದು, ಏನೇನು ಕನ್ಸರ್ನ್ಸ್ ಐಡೆಂಟಿಫೈ ಮಾಡ್ಬೋದು ಅನ್ನೋದೆಲ್ಲ ಹೇಳ್ಕೊಡ್ತಾರೆ ಆಂಟಿನೇಟಲ್ ಕ್ಲಾಸಸಲ್ಲಿ. ಸೊ ಇಟ್ಸ್ ಅ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಎವ್ರಿ ಪೇರೆಂಟ್ ಟು ಅಟೆಂಡ್. ಸೊ ಅದು they can go through only after the recommendation from doctor or? ಇಲ್ಲ ನೀವು ಪ್ರೆಗ್ನೆನ್ಸಿ ಬುಕ್ ಆಗಿದ ತಕ್ಷಣವೇ ನೀವು ವಾಟ್ ಯು ಡೂ ದ ಸಿಸ್ಟಮ್ ಹೆಂಗಂದರೆ ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಯು ಗೋ ಟು ಜಿ ಪಿ ಆ್ಯಂಡ್ ರಿಜಿಸ್ಟರ್ ಸೇಯಿಂಗ್ ದಟ್ ಯು ನೌ ಎಕ್ಸ್ಪೆಕ್ಟಿಂಗ್ ಅಂತ. ಅವರು ಮಿಡ್ವೈಫ್ ರೆಫರ್ ಮಾಡ್ತಾರೆ. ಸೊ ದೆನ್ ದ ಮಿಡ್ವೈಫ್ ವಿಲ್ ಆಫರ್ ಯು ದೀಸ್ ಪೇರೆಂಟಿಂಗ್ ಕ್ಲಾಸಸ್. This is like different question. If you were a doctor, what were you? Like, what would you be? I think I would have been a mathematician. Mathematician, absolutely. ನಾನು ಮ್ಯಾಥ್ಸಲ್ಲಿ ಐ ವಾಸ್ ವೆರಿ ಗುಡ್. ನಂದು 10th PU scores ಎಲ್ಲನೂ ಆಲ್ ವೇರ್ 100% ಆ್ಯಕ್ಚುಲಿ. 100%? Absolutely 100%. ಆ್ಯಂಡ್ ಇನ್ಫ್ಯಾಕ್ಟ್ ಮ್ಯಾಥ್ಸಲ್ಲಿ ನಾನು ಒಲಿಂಪಿಯಾಡ್ ಕೂಡ ಜಾಯ್ನ್ ಆಗಿದ್ದೆ, ಅಂದರೆ ಎಕ್ಸಾಮ್ಸ್ ಕೊಟ್ಟಿದ್ದೆ ಒಲಿಂಪಿಯಾಡಲ್ಲಿ. Yeah, but maths has been my other subject which I'm very, very strong and very passionate about also. Okay. Sir, from your own experience, you would have seen lots of newcomers, NHS join ಆಗಿರೋರು, ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿರ್ತಾರೆ. What is that common mistake most of them do, as soon as they come to UK for studying or when they join to the NHS? Because you would have seen
ಈ ನಿಮ್ಮ ಜರ್ನಿಲಿ ಇಲ್ಲಿ ಇಷ್ಟು ವರ್ಷದಿಂದಲ್ಲಿ you would have seen lots of new joiners, newcomers, and you would also see the common mistake many people will be doing. So what are those common mistakes which people might do? ಇವಾಗ ಎಸ್ಪೆಷಲಿ ಬರ್ತಾ ಇರೋ ಗ್ರಾಜ್ಯುಯೇಟ್ಸ್ ನೋಡ್ತೀನಲ್ಲ. ಸೊ ವಾಟ್ ದೇ ಟೆನ್ ಟು ಡೂ ಇಸ್ ಲುಕ್ ಫಾರ್ ಅ ಜಾಬ್ ಫಸ್ಟ್ ಆಫ್ ಆಲ್. ಸೊ ಫಸ್ಟ್ ಜಾಬ್ ಸಿಕ್ಕಿದೆ ಅಂತ ಹೇಳಿ ತಿಳ್ಕೊಳ್ಳಿ, 6 months ಜಾಬ್ ಹುಡ್ಕೊಂಡ್ಬಿಡ್ತಾರೆ. Then they try to get another job for 6 months. Then they keep on getting jobs for 6 months, 6 months, 6 months ಹಿಂಗೇನೆ. ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇ ವಿಲ್ ಸ್ಟಾರ್ಟ್ ಲೂಸಿಂಗ್ ದ ಡ್ರೈವ್ ಟು ಆ್ಯಕ್ಚುಲಿ ಥಿಂಕ್ 5 years ahead. ಸೊ ಇಲ್ಲಿ ಬಂದಿದ ತಕ್ಷಣ ವಾಟ್ ದೇ ಶುಡ್ ಬಿ ಡೂಯಿಂಗ್ ಇಸ್ ಗೆಟಿಂಗ್ ಇನ್ ಟು ಟ್ರೈನಿಂಗ್ ಪ್ರೋಗ್ರಾಮ್. ಬಿಕಾಸ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನೀವು ಹೋಗದೆ ಹೋದರೆ ಯು ಕಾಂಟ್ ಬಿಕಮ್ ಅ ಕನ್ಸಲ್ಟೆಂಟ್. ಆ್ಯಂಡ್ ಇಫ್ ಯು ನಾಟ್ ಅ ಕನ್ಸಲ್ಟೆಂಟ್ ಹಿಯರ್ ಇನ್ ದ ಕಂಟ್ರಿ, ದೆನ್ ಯುವರ್ ಫ್ಯೂಚರ್ ಇಸ್ ನಾಟ್ ದಟ್ ಸರ್ಟನ್ ಎಟ್ ಆಲ್. So what they tend to do is I think they try to coast through things, ಇವತ್ತು ಇನ್ನೊಂದು 6 months ಮಾಡೋಣ, ಇನ್ನೊಂದು 6 months ಮಾಡೋಣ. ಎಕ್ಸಾಮ್ಸ್ ಬರೀಬೇಕು, MRCPCH ಬರೀಬೇಕು. ಐ ಮೀನ್ ಇಂಡಿಯಾಲು ಬರ್ಬಿಟ್ಟು ಬರ್ಬೋದು ಇಲ್ಲಾಂದರೆ ಇಲ್ಲಿ ಬಂದುಬಿಟ್ಟು ಯು ಹ್ಯಾವ್ ಟು ಅಪ್ಲೈ ಆ್ಯಂಡ್ ಪಾಸ್ ದೋಸ್ ಎಕ್ಸಾಮ್ಸ್. ಸೊ ಆ ಎಕ್ಸಾಮ್ಸ್ನು ಬರೆಯೋದಕ್ಕೆ ಸ್ವಲ್ಪ ಮುಜುಗರ ಮಾಡ್ತಾರೆ. ಬಿಕಾಸ್ ದೇ ಹ್ಯಾವ್ ಅ ಜಾಬ್ ಇನ್ ಹ್ಯಾಂಡ್, ಸ್ಯಾಲ್ರಿ ಬರ್ತಾ ಇರುತ್ತೆ. ಸೊ ದೇ ನಾಟ್ ದ್ಯಾಟ್ ವೆರಿ ಡ್ರಿವನ್. So that is what my advice will be, that as soon as you come here, by 2 years, ಈಗ MTI scheme 2 years ಬಂದಿರ್ತೀರ ಅಂದ್ರೂ, you really plan whether you want to go back after 2 years, then you stick to that and you go back. 2 years ಮುಗಿಸ್ದಾಮೇಲೆ ಇಲ್ಲ ಇನ್ನೊಂದು ವರ್ಷ ಮಾಡ್ತೀನಿ ಅಂದರೆ, don't just plan for 1 year, 2 years. Plan for 5 years ahead. Get into a training program and try to become a consultant. ಯಾಕಂದರೆ ನೀವು ಕನ್ಸಲ್ಟೆಂಟ್ ಆಗಿಬಿಟ್ಟು ವಾಪಸ್ ಹೋದರೆ, then you have a much more value in India. Rather than just doing 2 years of fellowship ಮಾಡ್ಕೊಂಡು ಬಂದಿದ್ದು ಅಂತ ಹೇಳಿದ್ರೆ, then you wouldn't have such ಅಷ್ಟು ವ್ಯಾಲ್ಯೂ ಸಿಗೋದಿಲ್ಲ. Sir, one question I had always in the mind. NHSL, what is the recruitment pattern? Like, what is the pattern they follow? Because couple of my friends also ಈ ಥರ NHSL ಅಪ್ಲೈ ಮಾಡಿದ್ದೆ, ಸ್ಟಿಲ್ I've not heard ಅಂತ ಹೇಳ್ಬಿಟ್ಟು many people have told. But in general, so how do they recruit? Is it through website or ಆಫ್ಲೈನ್ ಏನಾದರೂ ರೆಕ್ರೂಟ್ಮೆಂಟ್ ಏಜೆನ್ಸಿ ಮುಖಾಂತರ ಏನಾನ ಇದೆಯಾ? ಲೈಕ್ ಹೌ ಎಕ್ಸಾಕ್ಟ್ಲಿ ದ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಹ್ಯಾಪನ್? ಸೊ ಮುಂಚೆ ಪ್ರತಿಯೊಂದು ಹಾಸ್ಪಿಟ್ಲು ಅವ್ರವ್ರದ್ದೇ ರೆಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ರು, ಅವ್ರವ್ರದ್ದೇ ವೆಬ್ಸೈಟ್ ಮೇಲೆ ರೆಕ್ರೂಟ್ ಮಾಡ್ಕೋತಾ ಇದ್ರು. ಬಟ್ ಐ ಥಿಂಕ್ ಫ್ರಮ್ 2007-08 ಇಂದನೂ ದೇರ್ಸ್ ಒನ್ ನ್ಯಾಷನಲ್ ವೆಬ್ಸೈಟ್ ವಿಚ್ ಇಸ್ ಕಾಲ್ಡ್ as jobs.nhs.uk ಅಂತ. All jobs will be advertised on that. All NHS jobs will be advertised on that. ಆಮೇಲೆ anybody can apply for that. ಸೊ ಅದನ್ನ ನೋಡಿಕೊಂಡು ನೀವು ನಿಮ್ಗೆ ಯಾವುದು ಇಂಟ್ರೆಸ್ಟೆಡ್ ಇದೆ ಜಾಬು, ಯಾವ ಹಾಸ್ಪಿಟಲ್ ಇದೆ, ಅಲ್ಲಿ ಲೊಕೇಶನ್ ಇದೆ ನೋಡಿಕೊಂಡು ಯು ಕ್ಯಾನ್ ಅಪ್ಲೈ ಫಾರ್ ದ ಜಾಬ್. ಸೊ ಆ ವೆಬ್ಸೈಟ್ ಮೇಲೇ ಇಟ್ ವಿಲ್ ಟೇಕ್ ಯು ಥ್ರೂ ಅ ಸೀರೀಸ್ ಆಫ್ ಕ್ವೆಶನ್ಸ್. ಲೈಕ್ ನಿಮ್ದು ಎಕ್ಸ್ಪೀರಿಯನ್ಸ್ ಏನು, CV ಅಪ್ಲೋಡ್ ಮಾಡೋದಕ್ಕೆ ಟ್ರೈನಿಂಗ್ ಕೋರ್ಸಸ್ ಏನೇನು ಅಟೆಂಡ್ ಮಾಡಿದ್ದೀರಾ, ಪ್ಲಸ್ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ ಅನ್ನೋದು ಎಲ್ಲದನ್ನು ಡೀಟೇಲ್ ಮಾಡಬೇಕಾಗುತ್ತೆ. ದೆನ್ ದೇ ವಿಲ್ ಆಸ್ಕ್ ಯು ವೆರಿ ಸ್ಪೆಸಿಫಿಕ್ ಕ್ವೆಶನ್ಸ್ ಅಬೌಟ್ ಯುವರ್ ಸ್ಪೆಷಲ್ಟಿ. ಸೊ ಅದನ್ನು ನೀವು ಎಷ್ಟು ಡೀಟೇಲಾಗಿ ಆನ್ಸರ್ ಮಾಡ್ತೀರೋ ಅಷ್ಟು ವಾಸಿ. ಸೊ ಅಪ್ಲಿಕೇಶನ್ಸ್ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದಾಮೇಲೆ there will be a deadline date. ಸೊ ಡೆಡ್ಲೈನ್ ಆದಮೇಲೆ all those applications will go to the Human Resources Directorate. ಅವರು ಲಾಂಗ್ ಲಿಸ್ಟ್ ಮಾಡಿ ದೇ ವಿಲ್ ಲುಕ್ ಎಟ್ ವಾಟ್ ಆಲ್ ಪಾರ್ಟಿಸಿಪೆಂಟ್ಸ್ ಕ್ಯಾನ್ ಬಿ ಎಲಿಜಿಬಲ್ ಫಾರ್ ದಿಸ್ ಜಾಬ್. ಅದನ್ನು ಲಾಂಗ್ ಲಿಸ್ಟ್ ಮಾಡಿ ದೆನ್ ದೇ ವಿಲ್ ಸೆಂಡ್ ಇಟ್ ಟು ದಿ ಕನ್ಸಲ್ಟೆಂಟ್ಸ್ ಫಾರ್ ಶಾರ್ಟ್ ಲಿಸ್ಟಿಂಗ್. ಸೊ ನಾವು ನಮಗೆ ಬಂದಾಗ ಇಟ್ ವಿಲ್ ಆಲ್ ಬಿ ಅನಾನಮೈಸ್ಡ್. ಸೊ ಯಾರು ಅಪ್ಲೈ ಮಾಡಿದ್ದಾರೆ ಅವ್ರ ಹೆಸರು ಏನೂ ಇರೋದಿಲ್ಲ, ಬರೀ ಕ್ವೆಶನ್ಸು ಅವ್ರದ್ದು ಎಕ್ಸ್ಪೀರಿಯನ್ಸು ಕೋರ್ಸಸ್ ಏನಿದೆ ಅವೆಲ್ಲ ನಮ್ಗೆ ಬಂದಿರುತ್ತೆ. ಸೊ ಅದ್ರ ಮೇಲೆ ನಾವು ಸ್ಕೋರ್ ಮಾಡ್ತೀವಿ. ಸೊ ಪ್ರತಿಯೊಂದು ಕ್ವೆಶನ್ಗೂ ದೇಲ್ ಬಿ ಅಬೌಟ್ 3 marks or so, 0 to 3 ಅಂತ ಇರುತ್ತೆ. ಸೊ ಅದನ್ನು ಸ್ಕೋರ್ ಮಾಡ್ಕೊಂಡು ಬರ್ತೀವಿ. ಸ್ಕೋರ್ ಮಾಡಿದಾದ್ಮೇಲೆ ಒಂದು ಕ್ಯುಮ್ಯುಲೇಟಿವ್ ಸ್ಕೋರ್ ಬರುತ್ತೆ, ಅದನ್ನು ರ್ಯಾಂಕ್ ಮಾಡ್ತೀವಿ. ಯಾರ್ದು ಹೈಯೆಸ್ಟ್ ಬರುತ್ತೋ ಅದ್ರ ಪ್ರಕಾರ ರ್ಯಾಂಕ್ ಮಾಡ್ಕೊಂಡು ಬರ್ತೀವಿ. ದೆನ್ ಒಂದು ಜಾಬ್ ಇದ್ದರೆ ಅಟ್ಲೀಸ್ಟ್ ವಿಲ್ ಪ್ರಾಬ್ಲಿ ಶಾರ್ಟ್ ಲಿಸ್ಟ್ ಅಬೌಟ್ 4 or 5 applicants. ಆಮೇಲೆ ಇಂಟರ್ವ್ಯೂ ಮಾಡ್ತೀವಿ. ಸೊ ಇಂಟರ್ವ್ಯೂಲ್ಲಿ ಕೂಡ ಇಟ್ ವಿಲ್ ಬಿ ದ ಸೇಮ್ ಸಾರ್ಟ್ ಆಫ್ 6-7 set of questions ಇರುತ್ತೆ that we ask the same questions to every candidate, and then based on their answers we'll score again. And there will be at least 5 or 6 of us interviewing. So there will be a nursing head, ಆಮೇಲೆ ಒಬ್ಬರು ಕಾಲೇಜಿಂದ ಬಂದಿರ್ತಾರೆ, RCPCH ಇಂದ ಅವರೊಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ, ಆಮೇಲೆ ಒಬ್ಬರು ಗವರ್ನೆನ್ಸಿಂದ ಇರ್ತಾರೆ, ಒಬ್ಬರು ರಿಸರ್ಚಿಂದ ಇರ್ತಾರೆ, ಆಮೇಲೆ ಇಬ್ಬರು ಕನ್ಸಲ್ಟೆಂಟ್ಸ್ ಇರ್ತಾರೆ. So the panel will score the answers, candidate answers score ಮಾಡ್ತಾರೆ. Then they'll have a discussion as to who's got the highest, are they eligible, will they fit in the system ಅಂತ ಅವರು ಸ್ಕೋರ್ ಮಾಡ್ತಾರೆ. Then whoever is eligible, who has got the highest score, then they call them and offer the job.
ಓಕೆ. ಸೊ ಈ ಪ್ರಾಸೆಸ್ ವಾಟ್ ಈಸ್ ದಿ ಟೈಮ್ ಡ್ಯೂರೇಷನ್ ಸರ್? ಈ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ ಹೌ ಮಚ್ ಟೈಮ್ ಇಟ್ ಮೈ ಟೇಕ್? ಅಪ್ಲಿಕೇಶನ್ಸ್ ಆನ್ ದ ವೆಬ್ಸೈಟ್ ವಿಲ್ ಬಿ ಓಪನ್ ಫಾರ್ 3 ವೀಕ್ಸ್. ಸೊ 3 ವೀಕ್ಸ್ ಆದಮೇಲೆ ನಮಗೆ ಒಂದು ವಾರ ಕೊಡ್ತಾರೆ ಶಾರ್ಟ್ ಲಿಸ್ಟಿಂಗಿಗೆ. ಆಮೇಲೆ ಆಫ್ಟರ್ ದ್ಯಾಟ್ 2 ವೀಕ್ಸ್ ಆದಮೇಲೆ ನಾವು ಇಂಟರ್ವ್ಯೂ ಡೇಟ್ಸ್ ಕರಿತೀವಿ. ಸೊ ಫ್ರಮ್ ದ ಟೈಮ್ ಆಫ್ ಅಪ್ಲಿಕೇಶನ್ ಟು ದ ಇಂಟರ್ವ್ಯೂ ಇಟ್ ವಿಲ್ ಬಿ ಅರೌಂಡ್ 6 ವೀಕ್ಸ್ ಆರ್ ಸೊ. 6 weeks. ಹಾಂ, ಆಮೇಲೆ ಬೇಸ್ಡ್ ಆನ್ ದ ಕ್ಯಾಂಡಿಡೇಟ್ ಯಾವಾಗ ಜಾಬ್ ಶುರು ಮಾಡ್ತಾರೆ ಅನ್ನೋದು ಬಿಟ್ವೀನ್ ದ ಯೂನಿಟ್ ಆ್ಯಂಡ್ ದ ಕ್ಯಾಂಡಿಡೇಟ್ ಡಿಸೈಡ್ ಮಾಡ್ಕೋತೀವಿ. Okay, sir. Thank you for your time. So it was really, great time spending. The information what you gave, that will be a, a big bundle of, information for many people. Oh, thanks you. Thanks for the opportunity also. So hopefully, the conversation will reach out to a lot of people back home, and hopefully they'll find this information useful.